ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕಳೆದ 2 ವಾರದಿಂದಲೂ ನಾವು ಆಶೀರ್ವಾದದ ಕುರಿತಾಗಿಯೇ ನಾವು ಕಲಿತಾ ಬರ್ತಿದ್ದೀವಿ, ಹೌದಾ? ಆಶೀರ್ವಾದದಲ್ಲಿ 4 ಜನ ವ್ಯಕ್ತಿಗಳ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೀವಿ. ಮೊದಲನೇದು ಇಸಾಕನು, ಎರಡನೇದು ರೆಬೆಕ್ಕಳು, ಮೂರನೇದಾಗಿ ಏಸಾವು, ನಾಲ್ಕನೆಯದು ಯಾಕೋಬನು. ಈ 4 ಜನರ ಕುರಿತಾಗಿ ನಾವು ಕಲಿತಾ ಬರ್ತಿದ್ದೇವೆ. ಇಸಾಕನು ಯಾರಿಗೆ ಹೋಲಿಕೆಯಾಗಿದ್ದಾರೆ? ಎಲ್ಲರೂ ಹೇಳಬೇಕು. ತಂದೆಯಾದ ದೇವರಿಗೆ. ರೆಬೆಕ್ಕಳು ಯಾರಿಗೆ ಹೋಲಿಕೆಯಾಗಿದ್ದಾರೆ? ಸಭೆಗೆ ಹೋಲಿಕೆಯಾಗಿದ್ದಾನೆ. ಈ ಏಸಾವನು ಯಾರಿಗೆ ಹೋಲಿಕೆಯಾಗಿದ್ದಾನೆ? ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದ್ದಾನೆ. ಯಾಕೋಬನು ಯಾರಿಗೆ ಹೋಲಿಕೆಯಾಗಿದ್ದಾರೆ? ಎಲ್ಲರೂ ಮುಟ್ಟೇಳಿ. ನಮಗೇನು ಬೇಡಿ ಆಯಿತಾ? ನನಗೆ ಹೋಲಿಕೆಯಾಗಿದ್ದಾನೆ. ಓಕೆ, ಇಷ್ಟೆಲ್ಲ ಕಾರ್ಯಗಳನ್ನು ನಾವು ನೋಡಿದ್ವಿ. ಈಗ ಅದರ ಮುಂದಿನ ಭಾಗವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಆಸಕ್ತರಾಗಿದ್ದೀರಾ? ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದ್ರಲ್ಲಿ, ಬೈಬಲ್ ತೆಗೆದು ನೋಡ್ಕೊಳ್ಳೋದ್ರಲ್ಲಿ ಆಸಕ್ತಿ ಉಳ್ಳವರಾಗಿರಲಿ. ತೆಗೆದುಕೊಳ್ಳುವ ನಾವು ಇದೇ ಆದಿಕಾಂಡ 27ನೇ ಅಧ್ಯಾಯ ಅದರ 33ನೇ ವಚನವನ್ನು ಓದೋಣ. ಹಾಂ, ಸಾಕು. ಯಾಕೋಬನು ತಾನು ಆಶೀರ್ವಾದ ಹೊಂದುವುದಕ್ಕೆ ತಾಯಿಯಾದಂಥ ರೆಬೆಕ್ಕಳ ಆಲೋಚನೆ ಮೂಲಕವಾಗಿ ಇಸಾಕನ ಬಳಿಗೆ ಹೋಗಿ ಅವನು ಈಗ ಊಟವನ್ನು ತೆಗೆದುಕೊಂಡು ಹೋಗ್ತಿದ್ದಾನೆ. ನಾವು ಇದನ್ನು ಕಳೆದ ವಾರ ಧ್ಯಾನ ಮಾಡಿದ್ದೀವಿ. ಗಮನ ಇಟ್ಟು ಕೇಳಿಸ್ಕೊಳ್ರಿ, ಆ ಕಡೆ ಈ ಕಡೆ ಚಂಚಲವಾಗೋದು ಬೇಡ. ಇದಕ್ಕೆ, ಈ ಊಟಕ್ಕೆ ತುಂಬ ಪ್ರಯಾಸಪಟ್ಟದ್ದು ಯಾರು? ಏಸಾವಲ್ಲ. ಈ ಊಟಕ್ಕೆ ತಂದು ಕೊಡೋದಕ್ಕೆ ಯಾರು ಪ್ರಯಾಸಪಟ್ಟದ್ದು? ಇಸಾಕ. ಊಟಕ್ಕೆ ಪ್ರಯಾಸಪಟ್ಟದ್ದು ಯಾರು? ಇಸಾಕ. ಹೇಗಾಗ್ತಾರೆ? ಇಸಾಕ ಊಟ ಮಾಡೋಣ. ಯಾಕೋಬನು ಆಡುಗಳ ಬಳಿಗೆ ಹೋದದ್ದು, ಆ ಚರ್ಮದಾಗಿಯನ್ನು ಸುತ್ತಕೊಂಡದ್ದು, ಅಡುಗೆಯನ್ನು ಮತ್ತೆ ತಂದೆ ಬಳಿ ತೆಗೆದುಕೊಂಡು ಹೋದದ್ದು, ಎಲ್ಲ ರಿಸ್ಕ್ ತೆಗೆದುಕೊಂಡದ್ದು ಯಾರು? ಯಾಕೋಬನು. ಈಗ ಇಸಾಕನು ಹೇಳ್ತಿದ್ದಾನೆ, ಅವನು ತಂದದ್ದನ್ನು ಊಟ ಮಾಡಿ ನಾನು ಅವನನ್ನು ಏನು ಮಾಡಿದೆ? ಈಗ ಈ ವರ್ಷ ದೇವರನ್ನು ಹೇಳಿದ್ದಾರೆ ಆಶೀರ್ವಾದದ ವರ್ಷ ಅಂತ ಹೇಳಿ. ನಾನು ಆಗಿದ್ರೆ ಏನನ್ನ ಕರ್ತನಿಗೆ ಕೊಟ್ಟು ಊಟ ಮಾಡಿಸ್ಬೇಕು ತಂದೆಗೆ. ಇಲ್ಲಿ ಬಾಕಿ ಹೇಳ್ತದೆ, ನಾನು ಅವನು ತಂದದ್ದನ್ನು ಊಟ ಮಾಡಿ ಏನು ಮಾಡಿದನು? ಆಶೀರ್ವಾದ ಮಾಡಿದನು. ಈ ವರ್ಷ ದೇವರು ನನ್ನನ್ನು ಆಶೀರ್ವದಿಸಬೇಕು ಅಂದರೆ ಏನು ಮಾಡಬೇಕು? ಫಸ್ಟು ಊಟವನ್ನು ತರಬೇಕು ತಂದೆ ಬಳಿಗೆ. ಊಟ ಮಾಡಿ ಅವರು ನನ್ನನ್ನು ಆಶೀರ್ವದಿಸ್ತಾರೆ. ಎಲ್ಲರೂ ಹೇಳಿದ್ರು. ಹಾಗಿದ್ರೆ ದೇವರಿಗೆ ಯಾವ ಊಟ ಇಷ್ಟ? ಯಾವ ಊಟವನ್ನು ಈ ಫೆಬ್ರವರಿ ತಿಂಗಳಲ್ಲಿ ನಾವು ಕಲಿತ್ಕೊಂಡು ಈ ವರ್ಷದಲ್ಲಿ ನಾನು ಅದಕ್ಕೆ ಊಟ ಹಾಕಬೇಕು? ನಿಮಗೆಲ್ಲರೂ ಗೊತ್ತಿರುವಂಥ ಒಂದು ಸಂಗತಿ, ಯೇಸು ಕ್ರಿಸ್ತನು ಯೋಹಾನ ಬರೆಸುವಂಥ 4ನೇ ದಿನದಲ್ಲಿ ಸಮಾರ್ಯ ಸ್ತ್ರೀಯ ಸಂಗಡ ಮಾತನಾಡುವಾಗ ಶಿಷ್ಯರು ಊಟ ತರಲಿಕ್ಕೆ ಹೋಗ್ತಾರೆ. ತೆಗೆದುಕೊಳ್ಳಿ, ಯೋಹಾನ ಬರೆಸುವ ವಾರ್ತೆ 4ನೇ ಅಧ್ಯಾಯ. ಯೋಹಾನ ಬರೆಸುವ ವಾರ್ತೆ 4ನೇ ಅಧ್ಯಾಯ ಅದರ 31ನೇ ವಚನದಿಂದ ಓದಿಕೊಳ್ಳುವ. 31ನೇ ವಚನ, ಯೋಹಾನ ಬರೆಸುವ ವಾರ್ತೆ 4ನೇ ಅಧ್ಯಾಯ ಅದರ 31ನೇ ವಚನದಿಂದ. ಅಷ್ಟರೊಳಗೆ ಶಿಷ್ಯರು ಏನು ಕೇಳ್ಕೊತಾರೆ? ಯೇಸು ಸ್ವಾಮಿ, ಊಟ ಮಾಡುವ, ನಾವು ನಿನಗೆ ಊಟ ಸಿದ್ಧಪಡಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಿದ್ದ. ಈಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ಎಂಥ ಆಹಾರ ಇದೆ? ನಿಮಗೆ ತಿಳಿಯದಂಥ ಒಂದು ಆಹಾರ ಇದೆ. ಇಸಾಕ ಒಂದು ಊಟವನ್ನು, ರುಚಿ ಪದಾರ್ಥವನ್ನು ಕೇಳ್ದ, ರುಚಿ ಊಟವನ್ನು ಕೇಳ್ದ. ಏಸಾವನ ಅದು ಬೇಟೆ ಮಾಂಸ. ಆದರೆ ಯಾಕೋಬನು ರೆಬೆಕ್ಕಳ ಆಲೋಚನೆ ಮೇರೆಗೆ ಆಡುಗಳ ಪಂಕ್ತಿಯಲ್ಲಿ, ಗುಂಪಿನಲ್ಲಿ 2 ಆಡನ್ನು ತಂದು ಇಷ್ಟವಾದ ಆಹಾರವನ್ನು ತಂದು ಇಸಾಕನ ಬಳಿಗೆ ತೆಗೆದುಕೊಂಡು ಹೋಗ್ತಿದ್ದಾನೆ ಯಾಕೋಬ. ಹಾಗಿದ್ರೆ ಇವತ್ತು ನಾನು ತಂದೆಯಾದ ದೇವರಿಗೆ ಹೋಲಿಕೆಯಾದ ಇಸಾಕನು ತಂದೆ ದೇವರಿಗೆ ಹೋಲಿಕೆಯಾಗಿರುವಾಗ ನಾನು ಯಾವ ರೀತಿಯಾದ ಊಟವನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಯೇಸು ಹೇಳ್ತಿದ್ದಾರೆ, ನಿನಗೆ ತಿಳಿಯದಂಥ ಒಂದು ಆಹಾರ ನನಗಿದೆ. ತಂದೆಯಾದ ದೇವರಲ್ಲಿ ಏನು ಊಟ ಮಾಡ್ತಾರೆ ನಮ್ಗೆ ಗೊತ್ತಾ? ಇಲ್ಲ. ಆದರೆ ನಮಗೆ ತಿಳಿಯದಂಥ ಒಂದು ಆಹಾರ ಇದೆ. ಅದನ್ನು ಮುಂದುವರಿಸಿ ಯೇಸು ಸ್ವಾಮಿ ಹೇಳ್ತಾರೆ, ಇದು ನಮ್ಮ ಯೋಚನೆ.
ಊಟ ಕೊಡೋದ ಪಾಸ್ಟ್ರಿಗೂ ಬುದ್ಧಿ ಇಲ್ಲ, ನಾನೆಲ್ಲಿ ಕೊಡೋಕ್ಕಾಗ ದೇವ್ರಿಗೆ ಊಟ. ಮಾನೋಹ ಆತನ ಹೆಂಡತಿ ದೇವದೂತರಿಗೆ ಒಂದು ಊಟ ತಗೊಂಡಿರ್ತಾರೆ, ಹೌದಾ? ಆ ಊಟ ಹೆಂಗೆ ಮಾಡ್ತಾರೆ ಹೇಳಿ? ದೇವದೂತ ಬಂಡೆ ಮೇಲೆ ಹೋಲಿಡ್ತಾನೆ, ಅದು ಹಾವಿಗೆ ಆಗಿ ಹೊರಟ ಹೋಗ್ತಾರೆ. ಈಗ ನಾವೇ ಯಾವ ಬಂಡ ಮುಂದೆ ತಗೊಂಡೋಗಿಡಮು, ಯಾವ ಕೋಲ್ ತಂದಿಡಮು, ಯಾವ ದೇವದೂತನ ಕೊಡಮು? ನೀವು ಯೋಚನೆ ಮಾಡ್ತೀವಿ. ಬೈಬಲ್ ಹೇಳ್ತದೆ ಇಲ್ಲಿ, ನನಗೆ ತಿಳಿಯದಂಥ ಒಂದು ಆಹಾರ ಇದೆ ಅಂತ ಹೇಳ್ತಿದ್ರೆ ಯಾರೋ ಊಟ ತಂದು ಕೊಟ್ಟಿದ್ದಾರೆ. ಮಾನಸಿಕವಾಗಿ ಯೋಚನೆ ಮಾಡುವಂಥದ್ದು ಯೋಚನೆ ಮಾಡಿ. ಯೇಸು ಸ್ವಾಮಿ ಆತ್ಮದಲ್ಲಿ ಮಾತನಾಡ್ತಿದ್ದಾರೆ, ಶಿಷ್ಯರು ಮಾನಸಿಕವಾಗಿ ಯೋಚನೆ ಮಾಡ್ತಿದ್ದಾರೆ. ಇವತ್ತು ಯೇಸು ಸ್ವಾಮಿಯೇ ನನಗೆ ತಿಳಿಯದ ಒಂದು ಆಹಾರ ಇದೆ ಅಂತ ಹೇಳಿ ಹಾಗಿದ್ರೆ ಗಮನಿಸರಿ, ಯೇಸು ಸ್ವಾಮಿ ತಂದೆಯ ದೇವರು ಬೇರೆ ಬೇರೆನಾ? ಇಲ್ಲ ಅಲ್ವಾ? ಅವರಿಬ್ಬರು ಒಬ್ಬರೇ, ಹೌದಲ್ವಾ? ತಲೆಗಿಲ್ಲ ಅಲ್ಲಾಡಿಸಿ ಗೊತ್ತಾಗುತ್ತೆ, ಅವರಿಬ್ಬರು ಒಬ್ಬರೇ. ಯೇಸು ಸ್ವಾಮಿ ಊಟ ಮಾಡ್ತಾರೆ, ತಂದೆ ದೇವರು ಕೂಡ ತಂದೆ ದೇವರನ್ನು ಊಟ ಮಾಡ್ತಾರೆ, ಅದನ್ನೇ. ಈಗ ಯೇಸು ಸ್ವಾಮಿ ಮುಂದಿನ ವಚನ ಓದೋಣ, ಏನು ಹೇಳ್ತಾರೆ ಅಂತ. 34ನೇ ವಚನ. ಸಾಕು. ಯಾವ ಆಹಾರ ಯೇಸು ಸ್ವಾಮಿಗೆ ಬೇಕಂತೆ? ತಂದೆಯ ದೇವರು ಬೇಕಂತೆ. ದೇವರು ಕಳುಹಿಸಿಕೊಟ್ಟಂಥ ಉದ್ದೇಶವನ್ನು ತಿಳಿದು ಅದರಂತೆ ನಡೆದು ಆತನ ಚಿತ್ತವನ್ನು ನೆರವೇರಿಸುವುದೇ ತಂದೆಗೆ ಆಹಾರ. ಹಲ್ಲೆಲೂಯಾ. ಇವತ್ತು ಯಾಕೋಬನ ಹಾಗೆ ನಾವು ತಂದೆಯ ಬಳಿ ಹೋಗಿ, ದೇವರೇ ನನ್ನ ಆಶೀರ್ವದಿಸು ಅಂತ ನೀನು ಕೇಳಬೇಕು. ಕೇಳಿದೆ ಯಾಕೋಬ, ಅಪ್ಪ ನಾನು ಊಟ ತಂದಿದ್ದ ನನ್ನನ್ನು, ಈಗ ನಾವು 2026 ದೇವರೇ ಆಶೀರ್ವಾದ ವರ್ಷ, ನಿನ್ನನ್ನು ಆಶೀರ್ವದಿಸು ಅಂತ ಕೇಳಬೇಕು ಅಂದರೆ ಬರದಾಗ ಹೋಗ್ಬೇಕಾ? ಊಟ ತಗೊಂಡೋಗ್ಬೇಕು. ಅದು ಯಾವ ಊಟ ಅಂತ ಈ ವಚನದ ಪ್ರಕಾರ? ಅಲ್ಲಿ ವಚನ ಓದ್ತೀನಿ ನೋಡ್ರಿ. ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ನಿಮ್ಮನ್ನು ಯಾಕೆ ದೇವರು ಕರೆದಿದ್ದಾರೆ, ಆತನ ಚಿತ್ತ ಏನು ಎಂಬುದನ್ನು ನೀವು ತಿಳ್ಕೊಂಡಿದ್ದೀರಾ? ತುಂಬ ಜನರ ಬಗ್ಗೆ ಹೇಳ್ತೀನಿ, ದೇವರ ಚಿತ್ತ ನನ್ನ ವಿಷಯದಲ್ಲಿ ಇದಾಗಿದೆ ಎಂಬುದು ಗ್ರಹಿಕೆ ಅನೇಕರೊಳಗೆ ಇಲ್ಲ. ಇಷ್ಟು ವರ್ಷ ಆಗಿದೆ, ದೇವರು ನನ್ನನ್ನು ಇದಕ್ಕಾಗಿ ಕರೆದಿದ್ದಾರೆ ಅನ್ನೋದನ್ನು ತಿಳ್ಕೊಂಡ್ರಿ. ಯಾವುದೋ ಒಂದು ಕೆಲಸಕ್ಕೆ, ಕಂಪ್ನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಆಫೀಸ್ಗಳಲ್ಲಿ ಕೆಲಸಕ್ಕೆ ಹೋಗ್ತೀರಾ? ಓದೋರು ಇಂಥ ಕೆಲಸನೇ ನಾನು ಮಾಡ್ತೀನಿ ಅಂತ ಗೊತ್ತಿಲ್ಲದೆ ಸುಮ್ಮನೆ ಡೋರ್ ಹತ್ರ ಹಿಂದಿಳಗೆ ಹೋಗ್ತೀರಾ? ಕೆಲಸ ಯಾವುದಾದ್ರು ಗೊತ್ತಲ್ವಾ? ಇಂಥ ಕೆಲಸ ನನಗೆ ಗೊತ್ತು, ಇಂಥ ಕೆಲಸಕ್ಕೇ ನಾನು ರೆಸ್ಯೂಮ್ ಕೊಟ್ಟಿರೋದು, ಅಪ್ಲಿಕೇಶನ್ ಹಾಕಿರೋದು, ಈ ಕೆಲಸವನ್ನೇ ನಾನು ಮಾಡಬೇಕು ಅನ್ನುವಂತಹ ತೀರ್ಮಾನದೊಂದಿಗೆ ಹೋಗ್ತೀವಿ. ಅದಕ್ಕೆ ತಕ್ಕ ಹಾಗೆಯೇ ಸಂಬಳವನ್ನು ಕೊಡ್ತಾರೆ. ಇದು ಯಾವ ಗ್ರಹಿಕೆನೂ ಇಲ್ಲದೆ ಕೆಲಸಕ್ಕೆ ಹೋಗ್ತೀವಿ ಅಂತ ಯಾರೂ ಹೋಗೋಕ್ಕಾಗಲ್ಲ. ಒಂದು ಗುರಿ ಇರ್ತದೆ. ಕೆಲವು ಕೇಳಿದ್ರೆ ಏನು ಕೆಲಸ ಮಾಡ್ತೀವಿ ಅಂತ ಗೊತ್ತಿಲ್ಲ, ಆ ಕಂಪ್ನಿಲಿ ನಾನು ಅಂದರೆ ಇಲ್ಲ. ಗಾರೆ ಕೆಲಸಕ್ಕೆ ಹೋದವ್ರು ಏನು ಕೇಳಿದ್ರೆ ಏನಂತಾರೆ? ನಾನು ಕೈಯಾಳು ಗಾರೆ ಕೆಲಸದವರು, ಮೇಸ್ತ್ರಿನೋ ಹೇಳ್ತಾರೆ. ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಉದ್ದೇಶಗಳಿದೆ. ಇವತ್ತು ದೇವರು ನನ್ನನ್ನು ಕರೆದಿದ್ದಾರಲ್ಲ, ಆತನ ಚಿತ್ತವನ್ನು ತಿಳ್ಕೊಂಡವರಾಗಿ ಮುಂದೆ ಹೇಳ್ತದೆ, ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ಯಾರ ಕೆಲಸ? ಆತನ ಕೆಲಸ, ದೇವರ ಕೆಲಸ. ಎಲ್ಲರ ಜೊತೆ ಇದ್ರಲ್ವಾ? ಬರ್ಕೊಳ್ಳೋದೇ. ಆಮೇಲೆ ಒಂದ್ಸಲ ನೋಡಿ, ಪಕ್ಕದಲ್ಲಿ ನೋಡಿ ಕೇಳಿ, ನೀವು ಯಾರು ಕೆಲಸ ಮಾಡ್ತೀರಿ ಅಂತ ಉತ್ತರ ಹೇಳಿದ್ರ? ಯಾರು ಕೆಲಸ ಮಾಡ್ತಿದ್ದೀರಿ? ಹೇಳಿದ್ರಾ? ಏನು ಹೇಳಿದ್ರು ಮಧು? ಅಗ್ರಿ ಕೆಲಸ ಮಾಡ್ತಾರೆ, ಬಿಟ್ಟು ಉತ್ತರ ಕರೆಕ್ಟು. ಈಗ ಹೇಳಿ, ಯಾರು ಕೆಲಸ ಮಾಡ್ತಿದ್ದಾರೆ? ಅವರು ನನ್ನ ಕೆಲಸ, ದೇವ್ರ ಕೆಲಸ. ಮಾಧವ್ರವ್ರು ಕೇಳಿ, ವಯಸ್ಸು ಎಷ್ಟು ಬದ? 65 ವಯಸ್ಸು. ಈಗಲಾರು ಯಾರು ಕೆಲಸ ಮಾಡ್ತೀನಿ ಅಂತ ಕೇಳಿ. ಪಾಸ್ಟ್ರೇ, ನನ್ನ ಮಕ್ಕಳು ಇಷ್ಟಿಷ್ಟುದ್ದವ್ರೆ, 3 ಹೆಣ್ಮಕ್ಳು, ಒತ್ಕೊಂಡು ಹೋಗ್ಬೇಕು, ಒತ್ಕೊಂಡು ಕರಬೇಕು, ಈ ಪಾಪನ ಎತ್ಕೋಬೇಕು, ಆ ಪಾಪನ ಎತ್ಕೋಬೇಕು, ಈ ಪಾಪನ ಎತ್ಕೋಬೇಕು. ಯಾರು ಕೆಲಸ ಮಾಡ್ತಿದ್ದೀರಿ? ನನ್ನ ಕೆಲಸ ಮಾಡ್ತಿದ್ದೀರಿ. ಏಸು ಹೇಳ್ತಿದ್ದಾರೆ, ದೇವರಿಗೆ ಇಷ್ಟವಾದ ಆಹಾರ ಯಾವುದಂತೆ? ಆತನ ಕೆಲಸವನ್ನು ಮಾಡುವುದು. ಹಾಗಂತ ನಾನು ಹೇಳ್ತಿರೋದು, ಈ ಪ್ರಸಂಗ ಕೇಳಿಸ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು, ನಿಮ್ಮ ಮನೆ ಕಾರ್ಯಗಳನ್ನು ಬಿಟ್ಟು ಎಲ್ಲ ಸೇವೆ ಹೊಂಟೋಗಿ ಅಂತ ಹೇಳ್ತಿಲ್ಲ. ನಿಮ್ಮ ಕುಟುಂಬಗಳಲ್ಲಿ ಅಡುಗೆ ಮಾಡಬೇಕು, ಊಟ ಮಾಡಬೇಕು, ದುಡಿಬೇಕು, ಸಂಪಾದನೆ ಮಾಡಬೇಕು, ಮಕ್ಕಳನ್ನ ಪೋಷಣೆ ಮಾಡಬೇಕು, ಬೆಳೆಸಬೇಕು, ಎಲ್ಲವೂ ಬೇಕು. ಆದರೆ ಇದುವೇ ಜೀವಿತ ಅಲ್ಲ, ಇದುವೇ ಜೀವನ ಅಲ್ಲ. ಯೇಸುವಿಗೋಸ್ಕರ ಬಾಳುವುದಕ್ಕೆ, ಯೇಸುವಿನ ಕೆಲಸವನ್ನು ಮಾಡುವುದಕ್ಕೆ ಇದೆಲ್ಲ ನನಗೆ ಬೇಕು. ತುಂಬ ಸಲ ಹೇಳಿದ್ದೀನಿ ನಾನು, ಯಾಕೆ ಊಟ ಮಾಡ್ತಿದ್ದೀವಿ ನಾವು? ಬದುಕೋದಕ್ಕೆ. ಯಾಕೆ ಬದುಕಿದ್ದೀವಿ ನಾವು? ಕರ್ತನ ಕೆಲಸವನ್ನು. ಆದರೆ ಈ ಉತ್ತರ ಇದೆಯಾ? ಯಾಕೆ ಊಟ ಮಾಡ್ತೀರಿ? ಬದುಕಕ್ಕೆ. ಯಾಕೆ ಬದುಕಿದ್ದೀರಿ?
ಊಟ ಮಾಡೋಕ್ಕೆ ಎರಡು ಅಲ್ಲೇ ಜವಾಬ್ದಾರಿ ಇತ್ತೆ. ಅದೊಂದು ಟೈಮ್ ಮುಂದುವರಿತಾ ಇಲ್ಲ. ನಾನು ಊಟ ಮಾಡ್ತಿರೋದು ಬದುಕಬೇಕು. ಯಾಕೆ ಬದುಕಬೇಕು? ನಾನು ದೇವರಿಗಾಗಿ ಕೆಲಸ ಮಾಡಬೇಕು. ಈ ಕೆಲಸ ದೇವರ ಕೆಲಸವನ್ನು ಮಾಡಿ ಈಗ ಈ ವರ್ಷ ಹೇಳ್ರಿ ದೇವರನ್ನ ಆಶೀರ್ವದಿಸ್ತಾರೆ. ಇವತ್ತಿನವರೆಗೆ ಜನವರಿ 31 ದೇವರಿನ ಆಶೀರ್ವಾದ ಮಾಡಬೇಕಾ? ಯಾಕೋಬ ಆಶೀರ್ವಾದ ಹೊಂದುವುದಕ್ಕೋಸ್ಕರ ಆಸೆ ಪಟ್ಟವನು. ಅವನು ತಂದೆಗೆ ಇಷ್ಟವಾದ ಆಹಾರ, ಅದು ಹೇಳ್ತಾನೆ ನೋಡು, ನನಗೆ ಇಷ್ಟವಾದ ಆಹಾರ ತಗೊಂಡ. ಅವನು ಹೇಳ್ತಾನ ದೇವರಿಗೆ ಇಷ್ಟವಾದ ಆಹಾರ ಯಾವುದು? ತಂದೆಗೆ ಎಷ್ಟು ಹೇಳ್ತಾರೆ? ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ. ಪೌಲ ಹೇಳ್ತಾನ, ನಾನು ನನ್ನ ಕೆಲಸವನ್ನು ಪೂರೈಸಿಬಿಟ್ಟೆ. ಜಸ್ಟ್ ಪೂರೈಸಿಬಿಟ್ಟೆ. ನಿಮ್ಗೆ ಅರ್ಥವಾಗಿ ಹೇಳ್ತೀನಿ, ನನ್ನ ಕೆಲಸವನ್ನು ನಾನು ಪೂರೈಸಿಬಿಟ್ಟೆ ಅಂತ ಹೇಳ್ತಿದ್ದಾರೆ. ಇವತ್ತು ನಾವು ದೇವರು ನನಗೆ ಕೊಟ್ಟದ್ದನ್ನು ಪೂರೈಸ್ತಾ ಇದ್ದೀನಾ? ಕೆಲವರು ನನ್ನ ಸಭೆಯಲ್ಲಿದ್ದಾರೆ, ದೇವರು ಸ್ತೋತ್ರ. ಕೆಲವರು ಬೆರಳೆಣಿಕೆ ಜನ ಇದ್ದಾರೆ, ಸಭೆಗೋಸ್ಕರವಾಗಿ ತ್ಯಾಗವಾಗಿದ್ದಾರೆ. ಅವರ ಪ್ರಾರ್ಥನೆ ಚೆನ್ನಾಗಿದೆ, ಅವರ ಸಪೋರ್ಟ್ ಸಭೆಯ ಕೆಲಸಗಳಲ್ಲಿ ಕರ್ತನಿಗೆ ಕೊಡುವುದರಲ್ಲಿ, ಒಬ್ಬರು ಬಲಪಡಿಸೋದ್ರಲ್ಲಿ, ಎಷ್ಟೇ ಹೋರಾಟ ಮಾತ್ರ ಸಹಿಸಿಕೊಂಡು ನುಂಗ್ಕೊಂಡು ಸಭೆಯಲ್ಲಿ ಮತ್ತೆ ಇರೋದರಲ್ಲಿ ಅವರ ವಿಷಯದಲ್ಲಿ ನಾನು ಹೆಮ್ಮೆ ಪಡ್ತೇನೆ. ಕರ್ತನು ನಮಗೆ ತಕ್ಕ ಬಹು ಆಶೀರ್ವಾದವನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ. ಸಭೆಗೆ ಬಂದು ಅವರ ಹತ್ರ ಗುಣಗಾಡಿ ಏನೋ ಅವರಿಗೆ ಒಂದು ಮಾತಾಡಿ ಹೋಗುವಂಥವ್ರು ದೇವರು ಬೇಕಾಗಿರುವುದು. ಸಭೆಯ ಕಾರ್ಯಗಳು ದುಡಿಯುವಂಥವರು. ಇವತ್ತು ಕೆಲವರು ಸಭೆಯ ಕಾರ್ಯಗಳು ಚೆನ್ನಾಗಿ ದುಡಿತಾರೆ, ಸಭೆಯ ಸೇವೆಗೆ ಹೆಚ್ಚಾಗಿ ಸಹಾಯಕರಾಗಿದ್ದಾರೆ. ಒಬ್ಬರ ಸೇವೆಗಳನ್ನು ಏನೋ ಕೊಟ್ಟರೆ ಹೆಚ್ಚಾಗಿ ಮಾಡ್ತಾರೆ, ಯಾವ್ದಾದ್ರು ಜವಾಬ್ದಾರಿ ವಹಿಸಿದ್ರೆ ಖಂಡಿತ ಅವರು ಮಾಡ್ತಾರೆ. ಅವರು ನನ್ನ ಜೊತೆ ಭಾಳ ಐಕ್ಯವಾಗಿದ್ದಾರೆ. ಇದನ್ನು ಕೆಲವರು ನೋಡುವಾಗ ಅವರು ಪಾಸ್ಟ್ರಿಗೆ ಅಡ್ಜಸ್ಟ್ ಆಗಲ್ಲ. ಪಾಸ್ಟ್ರಿಗೆ ಕ್ಲೋಸ್ ಆಗಿದ್ದಾರಲ್ಲ, ನಾನು ಯಾಕಂತ ಅವ್ರು ಇಷ್ಟಪಡ್ತೀನಿ ಗೊತ್ತಾ? ಯಾಕೆ ಕ್ಲೋಸ್ ಆಗಿರ್ತೀನಿ ಗೊತ್ತಾ? ಯಾಕೆ ಎಲ್ಲೋದ್ರ ಜೊತೆ ಮಾತಾಡ್ತೀನಿ ಗೊತ್ತಾ? ಅವರು ಸೇವೆ ಕಾರ್ಯಗಳಲ್ಲಿ ಕರ್ತನ ಕೆಲಸವನ್ನು ಮಾಡುವಲ್ಲಿ ಆಸಕ್ತರಾಗಿದ್ದಾರೆ. ಆಮೇಲೆ ಅದು ಕೆಲವರು ತಪ್ಪಾಗಿ ಕಾಣ್ತಿರ್ಬೋದು. ನಾನೊಬ್ಬ ಸೇವಕ, ನಾನೊಬ್ಬ ದೇವರ ಸೇವಕನಾಗಿ ಜವಾಬ್ದಾರಿಯುಳ್ಳವನಾಗಿ ಅಂಥವರನ್ನು ನಾನು ಹೆಚ್ಚಾಗಿ ಪ್ರೀತಿಸ್ತೇನೆ. ಯೇಸು ಸ್ವಾಮಿಗೆ ಅತಿ ಹತ್ತಿರವಾದವರು 3 ಜನ ಮುಂದಕ್ಕೆ ಜೊತೆಗಿದ್ರ 12 ಜನ ಶಿಷ್ಯರೇ, ಆದರೆ ಹತ್ತಿರವಾದವರು ಆ 3 ಜನ ನೀನಾಗಿರಬೇಕು. ಆಮೇಲೆ ನಾಯಕತ್ವದಲ್ಲಿ ಬರ್ತದೆ. ನಾಯಕ ಅಂದರೆ ಪಾಸ್ಟರ್ ಜೊತೆ ಇದ್ದುಕೊಂಡು ಅವ್ರು ಏನೇ ಮಾಡೋದು, ಒಂದು ವೇಳೆ ಅವ್ರು ಯಾರಾದ್ರೂ ವಿರುದ್ಧವಾಗಿ ಬಂದರೆ ಅವರ ಪಾಸ್ಟರ್ಗೆ ಮರ್ಯಾದೆ ಬಂದು ನಿಂತ್ಕೊಳ್ಳೋದೇ ನಾಯಕ. ಅವ್ರ ಜೊತೆ ಬಿದ್ದರೆ ಅವನು ಪ್ರಶ್ನೆ ಹಾಕೋನಲ್ಲ ನಾಯಕ. ಇದನ್ನು ಸಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಇನ್ನು ಮುಂದಿನ ವಾರ ಸಾಧ್ಯವಾದ ಮಾತಾಡ್ತೀನಿ. ಸಪೋರ್ಟಿಂಗ್ ಸಿಸ್ಟಮ್ ಅಂತ ಇಂಗ್ಲೀಷ್ ಕನ್ನಡದಲ್ಲಿ ಹೇಳ್ತೀರಾ? ಅದನ್ನು ಸರಿಯಾದ ಟ್ರಾನ್ಸ್ಲೇಷನ್ ತೆಗೆದುಕೊಂಡ್ರೆ ಪೋಷಕ ವ್ಯವಸ್ಥೆ ಅಂತ ಅರ್ಥ. ಪೋಷಕ ವ್ಯವಸ್ಥೆ, ಪೋಷಕರು ಅಂತ ಹೇಳ್ತೀವಿ ನಾವು. ಪೋಷಕರ ಅರ್ಥ ತಂದೆ ತಾಯಿಗಳಲ್ಲ. ಅದು ಸರಿಯಾದ ಟ್ರಾನ್ಸ್ಲೇಷನ್ ಸರಿಯಾಗಿ ಮಾಡಲ್ಲ ಜನ. ಪೋಷಕರೇ ಅಂದರೆ ತಂದೆ ತಾಯಿಗಳ ಇಲ್ಲ, ಅವರನ್ನು ಪೋಷಣೆ ಮಾಡುವಂಥವರು. ಅವರು ಏನನ್ನು ಸಾಧಿಸ್ಲಿಕ್ಕಿದ್ದಾರೋ ಅದಕ್ಕೆ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಅದಕ್ಕೆ ಇವರು ಸಪೋರ್ಟಿವ್ ಆಗಿದ್ದಾರೆ. ಉದಾಹರಣೆಗೆ ಮೋಶೆ ಜನಿಸ್ತಾನೆ, ಜನಿಸಿ ಆ ರಾಜಾಜ್ಞೆ ಮಾಡುತ್ತೆ, ಎಲ್ಲ ಮಕ್ಕಳನ್ನು ನೀವೇನು ಮಾಡಬೇಕು? ನೈಲ್ ನದಿಗೆ ಎಸಿಬೇಕು. ಹೌದಾ? ಎಸಿದೇ ಇದ್ರೆ ಅವರ ತಲೆ ತೆಗೆಯಲ್ಪಡ್ತಕ್ಕೆ, ತಂದೆ ತಾಯಿಗಳ ತಲೆ. ಇದಕ್ಕೋಸ್ಕರ ಎಲ್ಲ ಮಕ್ಕಳು ಬಿಸಾಕ್ತಾರೆ. ತಂದೆ ಮೋಶೆಯ ತಂದೆ ತಾಯಿ ಹೆಸರು ಹೇಳಿ, ಚಪ್ಪಾಳೆ ಹೇಳಬೇಕು. ಓಕೆ ಬೇಗಲು. ಹಾಂ, ತಂದೆ ಈಚ್ಕೋಗಿರ್ಬೇಕು. ಓಕೆ, ತೆಗಿಬೇಡಿ ಈಗ. ನಾನು ನೋಡಿ ನಾಳೆ ದುಡಿಕಳೆ ನಿಮ್ಮದು ಆಯ್ತಾ? ಮುಚ್ಚಿ, ನಾನು ಹೇಳಲ್ಲ ಇದ್ದ ತಕ್ಷಣ ಅಲ್ಲಿಗೆ ಇಡೀ ಬೈಬಲ್ ತೆಗೆದು ಮುಗಿಸ್ಬಿಡ್ತಾರೆ ಪ್ರಕಾಶನವರೆಗೂ. ನಾನು ನೋಡಿ ಆಮೇಲೆ ನೀವು ಹೇಳಿ. ಇವರು 3 ತಿಂಗಳು ಏನು ಮಾಡ್ರಂತೆ ಅವ್ರನ್ನ ರಚಿಸುವಂತೆ. ಇದು ಇವನಿಗೆ ಮೋಶೆಯ ಉದ್ದೇಶವನ್ನು ನೆರವೇರಿಸ್ತೀವಿ. ತಂದೆಯ ಉದ್ದೇಶವನ್ನು, ತಂದೆಯ ಕೆಲಸವನ್ನು ಫಾಸ್ಟ್ ಮಾಡ್ತಿದ್ದೀವಲ್ವ, ತಂದೆಯ ಕೆಲಸವನ್ನು ಮಾಡುವುದಕ್ಕೆ ಇವನು ನೇಮಿಸಲ್ಪಟ್ಟವನು. ಇವನನ್ನು ಆ ಸ್ಥಾನಕ್ಕೆ ತಲುಪಿಸುವುದಕ್ಕೆ ಇವರಿಬ್ಬರು ಸಪೋರ್ಟಿಂಗ್ ಸಿಸ್ಟಮ್. ಮಿರ್ಯಾಮಳು ಆ ಜಂಬು ಹುಲ್ಲಲ್ಲಿ ಕಟ್ಟಿ ಅದನ್ನು ನೈಲಲ್ಲಿ ಬಿಟ್ಟಾಗ ಮಿರ್ಯಾಮಳು ಏನು ಮಾಡ್ತಾಳೆ? ಔತ್ಕೊಂಡು ಜೊತೆಗೆ ನೋಡ್ಕೊಂಡು ಹೋಗ್ತಾಳೆ. ನದಿ ಪಕ್ಕದಲ್ಲಿ ಒಂದು ಬಾಕ್ಸ್ನ ಫಾಲೋ ಮಾಡೋದು ಸುಲಭ ಕೆಲಸನ? ನದಿ ಪಕ್ಕದಲ್ಲಿ ನೈಸ್ ರೋಡ್ ಮಾಡಿರ್ತಾರ? ಹೆಂಗಿರುತ್ತೆ? ಮುಳ್ಳು ಕಲ್ಲು, ವಿಚಿತ್ರವಾದ ಹಳ್ಳ ದಿಣ್ಣೆಗಳು. ಆ ಮಿರ್ಯಾಮಳು ಎಂಬ ಅಕ್ಕ ಹುಡ್ಕೊಂಡು ಅದರಿಂದ ಹೋಗ್ತಾಳೆ. ಈಕೆ ಮೋಶೆಯ ಸಪೋರ್ಟಿಂಗ್ ಸಿಸ್ಟಮ್, ಪೋಷಕ ವ್ಯವಸ್ಥೆ ಆಕೆಯಿತ್ತು. ಗಮನಿಸಲಿ. ಅಲ್ಲಿಂದ
ರಾಜಾಜ್ಞೆ ಹೊರಟಿರುತ್ತೆ ಎಲ್ಲಿಂದ? ಅರಮನೆಯಿಂದ. ಎಲ್ಲ ಮಕ್ಕಳನ್ನ ಸಾಯಿಸಬೇಕು ಅಂತ, ಇಬ್ರಿಯರ ಮಕ್ಕಳನ್ನೆಲ್ಲ. ಆವತ್ತು ಅರಮನೆಯಲ್ಲಿ ಸ್ನಾನ ಮಾಡಲಿಕ್ಕೆ ಸ್ವಿಮ್ಮಿಂಗ್ ಪೂಲ್, ಏನು ಹೇಳಬೇಕು ಅಂದರೆ ಬೃಂದಾವನ. ಅರಮನೆಯಲ್ಲಿ ಬೃಂದಾವನ ಇರುತ್ತಾ? ಯಾರಿಗೆ? ರಾಜನ ಮಗಳಿಗೆ, ಮಹಾರಾಣಿಗೆ, ರಾಜಕುಮಾರಿಗೆ. ಅಲ್ಲಿ ಸ್ನಾನ ಮಾಡ್ತಿದ್ದವಳು ಅವತ್ತೊಂದಿನ ತೀರ್ಮಾನ ಮಾಡಿದ್ರು, ಇವತ್ತು ನದಿಗೆ ಹೋಗಿ ಸ್ನಾನ ಮಾಡೋಣ ಬನ್ನಿ ಅಂತ ಕಾರಣ. ಯಾರನ್ನ? ತನ್ನ ಸ್ನೇಹಿತೆಯರನ್ನ ನದಿಗೆ ಹೋಗಿ ಸ್ನಾನ ಮಾಡೋಣ ಇವತ್ತು. ನದಿಗೆ ಬರ್ತಾಳೆ. ಆ ಜಂಬು ಊರಿನಲ್ಲಿ ಹರಿದು ಬರುವಂತಹ ಆ ಒಂದು ಪೆಟ್ಟಿಯನ್ನು ತೆಗೆದು ನೋಡ್ತಾಳೆ. ಆ ತೆಗೆದು ನೋಡಿದಾಗ ಆ ಮಗು ಹೆಂಗೆ ಕಾಣ್ತಂತೆ? ಒಂದು ಸ್ಮೈಲ್ ಕೊಟ್ಟ ಅನ್ಸುತ್ತೆ ಮೋಶೆ. ಆ ಸ್ಮೈಲಿಗೆ ಬಿದ್ದೋದ ಬೋಲ್ಡ್. ಕೆಲವು ಸಾರಿ ಮಗು ಸುಂದರವಾಗಿದೆ ವಾಕ್ಯ ಹೇಳ್ತದ, ನಾನು ತೆಗೆಸ್ಲಿಕ್ಕೆ ಸಮಯ ಇಲ್ಲ. ಸುಂದರವಾಗಿರುವಂಥದ್ದು ದಿಸ್ ಇಸ್ ದ ಸಪೋರ್ಟಿಂಗ್ ಸಿಸ್ಟಮ್ ಮೋಶೆಗೆ. ಸುಂದರವಾಗಿ ಯಾಕೆ ಅವನ್ನ ಉಂಟು ಮಾಡಿದ ಗೊತ್ತಾ ದೇವರು? ಈ ಸೌಂದರ್ಯ ನಾಳೆ 4-5 ಜನ ಮದುವೆ ಆಗಲಿಕ್ಕಲ್ಲ, ಜಂಬೂಲ್ನಲ್ಲಿ ಹೋಗುವಾಗ ನಿನ್ನ ಬದುಕಿಸ್ಲಿಕ್ಕೆ, ನಿನ್ನ ಉಳಿಸ್ಲಿಕ್ಕೆ ಇದೊಂದು ಸಪೋರ್ಟಿಂಗ್ ಸಿಸ್ಟಮ್, ಪೋಷಕ ವ್ಯವಸ್ಥೆ. ಅಲ್ಲಿ ಕಂಡರು ಮಗು ಅಂದವಾಗಿದೆ ಅಂತ ನೋಡಿ ಅರಮನೆಗೆ ತಗೊಂಡೋದು. ಅರಮನೆಯಿಂದ ಆಜ್ಞೆ ಬಂತು. ಅರಮನೆಯಿಂದ ಆಜ್ಞೆ ಬಂದದ್ದನ್ನು ಮುರಿದಾಗವ್ರು ಯಾರು? ಅರಮನೆಯಿಂದ ಬಂದವಳೆ. ಈ ಪರಮನ ಕುಮಾರ್ತೆ ಮಗಳು ಮೋಶೆಯ ವಿಷಯದಲ್ಲಿ ಒಂದು ಸಪೋರ್ಟಿಂಗ್ ಸಿಸ್ಟಮ್. ಗಮನಿಸ್ರಿ, ನಾನು ಮಾತಾಡ್ತಿರೋದು ತಂದೆಯ ಕೆಲಸವನ್ನು ಮಾಡುವುದೇ ನನ್ನ ಆಹಾರ. ಇವರೆಲ್ಲ ಯಾರು ಕೆಲಸ ಮಾಡಿದ್ರು? ಮೋಶೆಯಲ್ಲಿ ಇನ್ನು ಮುಂದೆ ಅನೇಕ ಸಪೋರ್ಟಿಂಗ್ ಸಿಸ್ಟಮ್ ಬಗ್ಗೆ ಇದೆ, ಅದರ ಇನ್ನೊಂದು ನಾನು ಮಾತಾಡ್ತೀನಿ. ಇವರೆಲ್ಲ ಯಾಕೆ ಈ ಸಪೋರ್ಟಿಂಗ್ ಸಿಸ್ಟಮ್ ಮಾಡಿದ್ರು ಅಂತ ಹೇಳಿದ್ರೆ, ಸಿಸ್ಟಮ್ ಆಗಿದ್ರು ಪೋಷಕ ವ್ಯವಸ್ಥೆಯನ್ನು ತೋರಿಸುವ ಅಂತ ಹೇಳಿದ್ರೆ, ತಂದೆಯ ಚಿತ್ತವನ್ನು ಮೋಶೆ ಮಾಡಬೇಕು. ಅವ್ರಿಗೆ ಗೊತ್ತಿಲ್ಲ ತಂದೆಯ ಚಿತ್ತವನ್ನು ಮಾಡಲಿಕ್ಕೆ ಇದೆಲ್ಲ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಬಂದರು. ಇವತ್ತು ತಂದೆಯ ಬಳಿಗೆ ಊಟ ಕಲಿಕೊಂಡು ಹೋಗ್ಬೇಕು ನೀನು ನಾನು. ಏನಕ್ಕಾಗಿ? ಆಶೀರ್ವಾದಕ. ಎಲ್ಲರೂ ನನ್ನ ಜೊತೆ ಮತ್ತೆ ಕೇಳ್ತಾ ಇರ್ತೀನಿ, ಎಲ್ಲ ಪ್ರಸಂಗದ ಒಳಗಡೆ ಇರಬೇಕು. ನೀವು ತಂದೆಯ ಬಳಿ ಊಟ ತೆಗೆದುಕೊಂಡು ಹೋಗಬೇಕು. ತೆಗೆದುಕೊಂಡು ಹೋಗಲಿಕ್ಕೆ ರೆಬೆಕ್ಕಳು ಯಾಕೋಬನಿಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್. 2 ಆಡು ಮರಿಗಳು ಅವನಿಗೆ ಬೇಟೆಗೆ ಹೋಗಲಿಲ್ಲ. ಅವನು ಆಡು ಸಿಗದೇ ಇದ್ದರೆ ಊಟ ತಗೊಂಡು ಹೋಗ್ತಿದ್ದೇನು? ಇಲ್ಲ. ತಂದೆಗೆ ಇಷ್ಟವಾದ ಆಹಾರ ನಾನ್ ವೆಜ್ ಇಸಾಕನಿಗೆ. ಆ ಒಂದು 2 ಆಡುಗಳು ಸಪೋರ್ಟಿಂಗ್ ಸಿಸ್ಟಮ್. ಕಡಿಯಲ್ಪಟ್ಟಂಥ ಆಡಿನ ಚರ್ಮ ಅವನಿಗೆ ಸಪೋರ್ಟಿಂಗ್ ಸಿಸ್ಟಮ್. ಇವತ್ತು ನಾನು ನಿಮಗೆ ಈ ಥರ ಕೇಳ್ತೀನಿ, ತುಂಬ ಹೇಳ್ತಾ ಹೋದರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಯಾರು ನೋಡಿದ್ರು ಅಂತ. ಇವತ್ತು ನೀನು ಕರ್ತನ ಕೆಲಸವನ್ನು ಮಾಡಲಿಕ್ಕೆ ನಿನಗೆ ಯಾರೆಲ್ಲ ಸಪೋರ್ಟಿಂಗ್ ಸಿಸ್ಟಮ್ ಆಗಿದ್ದಾವೆ, ಅಥವಾ ಮತ್ತೊಬ್ಬರು ಕರ್ತನ ಕೆಲಸವನ್ನು ಮಾಡುವವರಾಗಿ ಇರಬೇಕು ಅಂತ ನೀನು ಎಷ್ಟು ಜನರಿಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿದ್ದೀಯ? ನನ್ನ ಮನೆಯಲ್ಲಿ ನಾನು ಅಡುಗೆ ಮಾಡ್ಕೊಡ್ತಿದ್ದೀನಿ, ಯಾವಾಗಲೂ ಅವಳು ಪ್ರಾರ್ಥನೆ ಅಂತ ಕೂತಿರ್ತಾಳೆ ಅಂದರೆ ನಿನಗೆ ಹೊಟ್ಟೆ ಉರಿ ಬರ್ತದೆ, ಹೊಟ್ಟೆ ಕಿಚ್ಚು ಬರ್ತದೆ. ಆಕೆ ಕರ್ತನಲ್ಲಿದ್ದಾಳೆ, ನಾನು ಅಡುಗೆ ಮಾಡಬೇಕು. ಇದಕ್ಕೆ ಉದಾಹರಣೆ ಹೇಳಿ ಬೈಬಲಲ್ಲಿ. ಚೆನ್ನಾಗಿ ಬಂದುಬಿಟ್ರಿ. ಅವಳು ದೇವರ ಸಮ್ಮುಖದಲ್ಲಿದ್ದಾಳೆ, ಪಾದದಲ್ಲಿದ್ದಾಳೆ, ಅವಳಿಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿರಬೇಕಿತ್ತು ಯಾರು? ಮಾತಳು. ಕೇಳು ವಾಕ್ಯನ, ನಾನು ಅಡುಗೆ ಮಾಡಿಕೊಡ್ತೀನಿ. ಇಷ್ಟು ದಿನ ಯಾರು ಅಡುಗೆ ಮಾಡ್ತಿದ್ರು? 3 ಜನಕ್ಕೆ ಅಡುಗೆ ಮಾಡ್ತಿದ್ದ, ಹೌದಾ? ಇವತ್ತು ಎಷ್ಟು ಜನಕ್ಕೆ ಅಡುಗೆ ಮಾಡ್ತಾಳೆ? 4 ಜನಕ್ಕೆ ಮಾಡ್ತಾಳೆ. ಇದಕ್ಕೆ ಇನ್ನೊಬ್ಬರು ಬೇಕಿತ್ತಾ? ಬಿಡೋಣ, ಮಾಡ್ಕೊತೀನಿ, ನೀನು ಕೂತ್ಕೋ ಅಂತ ಹೇಳಬೇಕಿತ್ತು. ಇದುವೇ ನಮ್ಮ ಸ್ವಭಾವ. ಅವಳು ಪಾಸ್ಟ್ಗೆ ಹತ್ರವಾಗಿದ್ದಾಳ, ಇವಳು ಹೆಚ್ಚು ಸೇವೆ ಮಾಡ್ತಿದ್ದಾನ, ಇವಳು ಯಾವಾಗಲೂ ಪಾಸ್ಟ್ಗೆ ಹೆಚ್ಚು ಜೊತೆಯಾಗಿರ್ತಾನ. ನಮ್ಮ ಭಾಷೆಗಳು ಯಾರು ಪಿನ್ನಿಕ್ಲಿ, ಏನು ಪಿನ್ನಿಕ್ಕರು, ಹೇಗೆ ಚಾಡಿ ಹೇಳೋದು ಅನ್ನೋದನ್ನ ಹುಡುಕ್ತಾಳೆ. ಅವರ ಕಾರ್ಯಗಳು ಮಾಡ್ತಿದ್ರೆ ನಾನು ಅವರಿಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿರ್ತೀನಿ. ಆಮೇಲೆ ಮಿರ್ಯಾಮಗೆ ತೊನ್ನತ್ತು ಕೊಡುತ್ತೆ. ಎಷ್ಟು ದಿನ? ಅದು ತಿಳ್ಕೊ ಬನ್ನಿ. 3 ದಿನ ಅಲ್ಲ, ಆಮೇಲೆ 9 ಹೋಗಿ, ಆಮೇಲೆ 12 ಹೇಳಿ, ಕರೆಕ್ಟಾಗಿ ಒಂದು ವರ್ಡ್ ಇರಬೇಕು. ಗಮನಿಸ್ರಿ. ಹೀಗೆ ಅವಳು ಅಷ್ಟು ದಿನದಲ್ಲಿ ಸದ್ಯ ಹೇಳಲಿಲ್ಲ, ಅಷ್ಟು ದಿನದಲ್ಲಿ ಗುಣವಾಗ್ತಾಳೆ. ಯಾಕೆ ಗೊತ್ತಾ? ಈ ಮೋಶೆ ನನ್ನ ಕೆಲಸ ಮಾಡೋಕ್ಕೆ ನೀನು ಸಪೋರ್ಟಿಂಗ್ ಸಿಸ್ಟಮ್ ಮಗಳೇ, ನಿನ್ನ ನಾನು ಬದುಕಿಸ್ತೀನಿ. ಸಬ್ಬತ್ ದಿನವನ್ನು ಅಲ್ಲಗಳದ ಅಂತೇಳಿ ಕಲ್ಲೆಸ್ತು ಕೊಂದುಬಿಡಿ ಅಂತಂದ್ರು. ಮೋಶೆ ಬಗ್ಗೆನೇ ಗುಣಗಾಡ್ದವಳನ್ನ ಬೆಂಕಿಯಾಗಿ ಸುಟ್ಟು ಬಿಡಿ ಅನ್ಬೇಕಿತ್ತು ನನ್ನ ಪ್ರಕಾರ. ಆದರೆ ಮೋಶೆ ವಿರುದ್ಧವಾಗಿ ಮಾತಾಡ್ತ ಕೋರ ಹೀರೋ ಎಲ್ಲಿ ಹೋದ್ರು ಗೊತ್ತಾ? ಭೂಮಿ ಒಳಗೆ ಹೊಂಟೋದ್ರು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ತುಂಬ ಕಠಿಣವಾಗಿ ಬರ್ತದೆ ಸೇವಕರ ಕುರಿತಾಗಿ ಮಾತನಾಡುವ ದೇವರಿಗೆ.
ಆದರೆ ಮಿರ್ಯಾಮಳಿಗೆ ಯಾಕೆ ಬಿಟ್ಕೊಟ್ಟು ಗೊತ್ತಾ? ಆಕೆ ಸಪೋರ್ಟಿಂಗ್ ಸಿಸ್ಟಮ್. ಹಾಗಿದ್ರೆ ಇವತ್ತು ನೀನು ನಾನು ಮತ್ತೊಬ್ಬರು ದೇವರ ಪಾವಕ್ಕೆ, ದೇವರ ಕೆಲಸಗಳನ್ನು ಮಾಡುವುದಕ್ಕೆ ನೀನು ಸಪೋರ್ಟಿಂಗ್ ಸಿಸ್ಟಮ್ ಇದ್ದರೆ ನಿನಗೆ ಎಂಥ ಸನ್ನಿವೇಶ ಬಂದರೂ ನಿನ್ನ ಅದರಿಂದ ಬಿಡಿಸ್ತಾರೆ. ಆಮೇಲೆ ದೇವರಿಂದ ಆಶೀರ್ವಾದ ಪಡಬೇಕಾ? ನಾನು ಊಟ ತೆಗೆದುಕೊಂಡು ಹೋಗಬೇಕು, ಮತ್ತೊಬ್ಬರು ಊಟ ತೆಗೆದುಕೊಂಡು ಹೋಗಬೇಕು. ಈಗ ಸಹೋದರ ವಿಜಯ್ ಊಟ ತೆಗೆದುಕೊಂಡು ಹೋಗಬೇಕು, ಅವರೊಬ್ಬರೇ ಮಾಡೋಕ್ಕಾಗುತ್ತಾ? ನಾನು ಸಪೋರ್ಟಿವ್ ಆಗಿರಬೇಕು. ಒಬ್ಬ ಸಹೋದರಿ ಇವತ್ತು ಸೇವೆಯಲ್ಲಿ ಉತ್ತಮವಾಗಿ ಬೆಳೀತಿದ್ದಾಳಂತೆ. ಕಳೆದ ದಿನದಲ್ಲಿ ಕೆಲವ್ರನ್ನ ಹೊಸ ವರ್ಷದಲ್ಲಿ ಸನ್ಮಾನ ಮಾಡಿದ್ರು ಅಲ್ವಾ? ಅವ್ರ ಉದ್ದೇಶಕ್ಕೆ ನನಗೆ ಗೊತ್ತಿರಲಿಲ್ಲ. ನಮ್ಮ ನೈಟ್ ಕಾಲ್ ಮಾಡಿದ್ರು, ಮಾಡ್ತೀನಿ ಪಾಸ್ಟರ್ ಅಂದರು. ಓಕೆ ಅಂತ ಹೇಳಿದೆ. ಮಾಡಿದ್ದು ತಿರುಗಿ ಮುಟ್ಟೈತೆ ಉಲ್ಟ. ಒಳ್ಳೆ ಉದ್ದೇಶದಿಂದ ಮಾಡಿದ್ದಾರೆ. ಸಾಲಾಕ್ಷರಲ್ಲ ಮಾಡಿಬಿಡು. ಹಾಂ, ಮಳೆ ಬಂದ ನೀವು ಸಾಲಾಕ್ಸಂದ್ರೆ, ಶಶಿಕಲಸ್ ನೀವು ಹಾಕ್ಸ್ಕೊಂಡ್ರೆ ಮಾಡಲಿ, ಟ್ರ್ಯಾಕ್ಸ್ ನೀವು ಓಡಿಸಿ, ಆಯ್ತು ಕೂಡ ಸೋದಾರೆ. ತಿರಸ್ಕಾರ ಬಂದ್ಬಿಡ್ತು. ನಾವೇನು ಮಾಡಬೇಕಿತ್ತು ಗೊತ್ತಾ? ಅವರು ಮಾಡಿದ್ದೇನು? ನೀನು ದೇವರ ಕೆಲಸವನ್ನು ಮಾಡ್ತಿದ್ದೀಯ, ಅದಕ್ಕೆ ನಾನೊಂದು ಸಪೋರ್ಟಿಂಗ್ ಸಿಸ್ಟಮ್. ಆಮೇಲೆ ಅದು ಒಳ್ಳೇದಾ? ಬೈಬಲ್ ಹೇಳುತ್ತಾ? ಅದನ್ನು ಅವ್ರು ಮಾಡಿದ್ದಾರೆ. ಬಟ್ ನಾವೆಲ್ಲ ಏನು ಮಾಡಬೇಕು? ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಅವ್ರ ಜೊತೆ ನಿಲ್ಲಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ನಿಮಿಷ ಮಾತನಾಡ್ತಿದೀಯಾ? ಎಚ್ಚರವಾಗಿರಲಿ. ಎಲ್ಲ ಸಭೆಗಳಲ್ಲಿ ಇರ್ತಾರೆ ಒಂದೊಂದು ವಿಧವಾದ ಗುಂಪು. ನಿದ್ದೆ ಮಾಡೋ ಒಂದು ಗುಂಪು ಸಭೆಯಲ್ಲಿ ಇದ್ದೇ ಇರಬೇಕು ಅಂತ. ಒಬ್ಬರಾದರೂ ಇರಬೇಕು ಸಭೆ, ಎಲ್ಲ ಸಭೆಯಲ್ಲೂ. ಇನ್ನು ಕೆಲವರು ಎಚ್ಚರವಾಗಿದ್ದರೂ ಆಟದ ಮನಸ್ಥಿತಿಲೇ ಒಳಗೆ ಕೂತಿರ್ತದೆ. ಸಭೆಯ ಯಾವ ಇನ್ವಾಲ್ವ್ಮೆಂಟು ಇಲ್ಲದೆ. ಬಟ್ ಎಲ್ಲರೂ ಎಚ್ಚರವಾಗಿದ್ದು ವಾಕ್ಯವನ್ನು ಕೇಳಿಸ್ಕೊಡ್ರಿ. ದೇವರ ವಾಕ್ಯ ನೀವು ಮಾತಾಡ್ತಿದ್ದ ನಾನು ನಂಬ್ತೀನಿ. ಆಮೇಲೆ ಗಮನ ಇಟ್ಟು ಕೇಳಿಸ್ಕೊಡ್ರಿ. ಯಾಕೋಬನು ಆಶೀರ್ವಾದ ಹೊಂದಿದ್ದನ ವಿಷಯವನ್ನೇ ನಾನು ಮಾತನಾಡ್ತಾ ಇದ್ದೇನೆ. ಇದು ಆಶೀರ್ವಾದದ ವರ್ಷದ ಕುರಿತಾಗಿ ಮಾತಾಡ್ತಾರೆ. ನನಗೆ ಸಮಯ ಇಲ್ಲ, ಮಕ್ಕಳಿಗೂ ವಾಕ್ಯ ಸಮಯ ಕೊಟ್ಟು 11 ಕಾಲ ಹೋಯ್ತು. ನನಗಿರೋದ 3/4 ಗಂಟೆ ಸಮಯ. ಇಲ್ಲಿ ವಾಕ್ಯ ಹೇಳ್ತದೆ, ತಂದೆಗೆ ಇಷ್ಟವಾದ ಆಹಾರವನ್ನು ಅವನು ತೆಗೆದುಕೊಂಡು ಹೋಗ್ತಾನೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನನಗೆ ಇಷ್ಟವಾದ ಆಹಾರ ತಂದೆಯ ಚಿತ್ತವಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದು. ಇವತ್ತು ದೇವರಿಂದ ನೀನು ಆಶೀರ್ವಾದ ಪಡಬೇಕು. 2026ರಲ್ಲಿ ಎಲ್ಲರೂ ಮಾತಾಡಿ. ಹಾಗಿದ್ರೆ ನೀನು ದೇವರಿಗೆ ಇಷ್ಟವಾದ ಆಹಾರವನ್ನು ತೆಗೆದುಕೊಂಡು ಹೋಗಬೇಕು. ಆ ಇಷ್ಟವಾದ ಆಹಾರ ಯಾವುದು? ಆತನ ಕೆಲಸವನ್ನು ಮಾಡಿ ಪೂರೈಸೋದು. ಆತನ ಕೆಲಸ ಏನಾಗಿದೆ? ಆತ್ಮಗಳನ್ನ ಆದಾಯ ಮಾಡೋ ಕೆಲವರು ಇದ್ರಿ. ಇವತ್ತು ಕೆಲವು ಸಿಸ್ಟರ್ ಹೇಳಿದ್ರು, ನಾನು ಒಬ್ಬರಿಗೆ ಸುವಾರ್ತೆ ಹೇಳಿದೆ. ಗುಡ್, ಇದು ಕರ್ತನ ಕೆಲಸ. ಸಭೆ ಬಂದ್ರಿ, ಯಾರು ಏನು ಮಾಡ್ತಾರೆ ಅಂತ ನೋಡ್ತಿರಲಿಲ್ಲ. ಚರ್ಚ್ ಕ್ಲೀನ್ ಮಾಡಿದ್ರಿ, ಒರೆಸಿದ್ರಿ, ಚೇರ್ ಹಾಕಿದ್ರಿ, ಸ್ಟೇಜ್ ಕ್ಲೀನ್ ಮಾಡಿದ್ರಿ, ಮುಗಿತಿದ್ದಾಗ ಚೇರ್ ಎತ್ತಾಕಿದ್ರಿ, ಕಸ ಗುಡಿಸಿದ್ರಿ, ನೀರು ತಂದು ಹಾಕಿದ್ರಿ. ಇದೆಲ್ಲ ಕರ್ತನ ಕೆಲಸವೇ. ಇಷ್ಟು ತೃಪ್ತರಲ್ಲ. ಇನ್ನು ಕೆಲವರು ನೋಡ್ತೀನಿ, ಇಷ್ಟು ವರ್ಷದಲ್ಲಿ ಏನೂ ಮಾಡಿಲ್ಲ, ಇವತ್ತೂ ಮಾಡಿಲ್ಲ, ಬರ್ತಾರೆ ಹೋಗ್ತಾರೆ, ಅಷ್ಟೇ ಅವ್ರ ಕೆಲಸ. ನಾನು ಕೆಲವು ಸಭೆಗಳಿಗೆ ನೋಡ್ದಲ್ಲ, ಈ ಕಳೆದ ವಾರ ಹೋಗಿದ್ದೆ. ಎಂತೆಂಥ ಹೈ ಪೋಸ್ಟ್ ಇರತಕ್ಕಂಥವ್ರು ಕಸ ಗುಡಿಸ್ತಾರೆ, ಎಲೆ ಎತ್ತಾರೆ, ನಾವು ಪಾಸ್ಟರ್ಸ್ಗಳು ತೊಳೆದಿಟ್ಟು ತಿಂದಿಟ್ಟಂತಹ ಪ್ಲೇಟ್ಸ್ಗಳನ್ನ ತೊಳಿತಾರೆ. ಅವರ ಜಾಬ್ಗಳನ್ನ ಕೇಳಿ ನಮಗೆ ಶಾಕ್ ಆಯಿತು. ಅವರ ಕೆಲಸ ಕಾರ್ಯ, ಅವರ ಅಂಥ ಒಂದು ಉನ್ನತವಾದ ಸ್ಥಾನದಲ್ಲಿದ್ದು. ಮನೆಯಲ್ಲಿ 5 ಕಾರ್ ನಿಂತಿದೆ. ಯಾವ ಕಾರ್ ಬೇಕಾದ್ರೂ ತಗೊಂಡು ಬರ್ತಾರೆ. ಏನಿಗೆ ಗೊತ್ತಾ? ಪ್ಲೇಟ್ ತೊಳೆಯೋಕ್ಕೆ. ಉನ್ನತವಾದ ಸೇವಕರು ಬಂದರು. ಪಾಸ್ಟರ್, ನಾನು ನಿಮ್ಮ ಸಭೆಯಲ್ಲಿ ಸೇವೆಗೆ ಮುಂದುವರಿತೀನಿ ನಿಮ್ಮ ಜೊತೆ ಅಂತ ಕೇಳಿದ್ರು. ಸ್ವೀಡನ್ ದೇಶದಿಂದ ಬಂದಂಥ ಒಬ್ಬ ಸೇವಕರು ಹೇಳಿದಂಥ ಮಾತು. ಓಕೆ, ನೀವು ಇಲ್ಲಿಗೆ ಬಂದು ನನ್ನ ಜೊತೆ ಸೇವೆ ಮಾಡಬೇಕು ಅಂದರೆ ಬಾಗಿಲಿಂದಲೇ ಬರಬೇಕು. ಹೌದಾ? ಬಾಗಿಲು ತಾನೇ ಬರಬೇಕು. ಇಲ್ಲಿ ಬರೋಕ್ಕಾಗಲ್ಲ ತಾನೆ ಕಿಟಕಿಲಿ. ಬಾಗಿಲಿಂದ ಬರಬೇಕಾದ್ರೆ ಅರ್ಥ ಏನು ಗೊತ್ತಾ? ಅಲ್ಲಿಂದ ಏನೇನು ಕೆಲಸ ಕಾರ್ಯಗಳು ಎಲ್ಲ ಮಾಡಿ ಹಂತವಾಗಿ ಇಲ್ಲಿ ಬಂದು ಹತ್ತಬೇಕು. ಹಾಗೆ ಫಸ್ಟು ಬಾತ್ರೂಮ್ ತೊಳಿರಿ. ನಮ್ಮ ಚರ್ಚ್ನಲ್ಲಿರ್ತಕ್ಕಂಥ ಎಲ್ಲ ಬಾತ್ರೂಮ್ಸ್ಗಳನ್ನ ನೀವು ತೊಳಿಬೇಕು ಡೈಲಿ. ಚರ್ಚ್ನ ಕ್ಲೀನ್ ಮಾಡಬೇಕು. ಬಂದ ತಕ್ಷಣ ಸ್ಟೇಜ್ ಬಿಟ್ಕೊಡೋದಲ್ಲ ಸೇವೆ. ಇದು ಹೇಳಿದಾಗ ಇವತ್ತಿಗೂ ಅವರು 35 ವರ್ಷ ಅವ್ರ ಪಕ್ಕದ ಜೊತೆ ನಿಂತಿದ್ದಾರೆ. ಹಲ್ಲೆಲೂಯಾ. ಇದು ಸಪೋರ್ಟಿಂಗ್ ಸಿಸ್ಟಮ್ ಅಂದರೆ. ನಾನು ಮಾತನಾಡ್ತಿರುವಂಥದ್ದು ದೇವರ ಕೆಲಸವನ್ನು ಮಾಡುವುದು. ದೇವರೇ, ಸೇವಕರು ಸೇರಿ ನನ್ನ ಚಾಮರಾಜನಗರ ಜಿಲ್ಲೆಯನ್ನು ಸಂಧಿಸಲಿಕ್ಕಿದ್ದಾರೆ. ಆಸೆ ಪಡೋಣ. ಎರಡು ವರ್ಷದ ನಾನು ಸುಮಾರು 30 ಜನರಿಗೆ ಟೀಚ್ ಮಾಡ್ತಿದ್ದೀನಿ, ಶಿಷ್ಯತ್ವದ ಟೀಚಿಂಗ್ನ. ಈ 30 ಜನರಲ್ಲಿ ಅಟ್ಲೀಸ್ಟ್ 2020ರಲ್ಲಿ ಒಂದು 15 ಸಭೆಯಾದರು ಈ ನಮ್ಮ ಊರಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭಿಸಬೇಕು.
186 ಗ್ರಾಮಗಳಿದೆ ನಮ್ಮ ತಾಲೂಕಿನಲ್ಲಿ. 186 ಗ್ರಾಮಗಳಿಗೂ ಸುವಾರ್ತೆ ತಲುಪಿಸಲೇಬೇಕು ಅನ್ನೋದು ಗುರಿ ಇಟ್ಕೊಳ್ಳೋಣ. ನಮ್ಮ ಕೈಲಾಗಲ್ಲ, ದೇವ್ರ ಸಹಾಯ ಕೇಳೋಣ. ಖಂಡಿತ ದೇವರು ಅದನ್ನು ಮಾಡ್ತಾರೆ. ದೇವರು ನಾಳೆ ಯಾವ ಅಭಿಷೇಕವನ್ನು ಕೊಟ್ಟು ಯಾವ ಜ್ಞಾನವನ್ನು ಕೊಟ್ಟು ನಿನ್ನನ್ನು ನಡೆಸ್ತಾರೆ ಗೊತ್ತಿಲ್ಲ. ಅವ್ರಿಗೆ ಯಾರು ಬೇಕಾದರೂ ನಿನಗೆ ಸಪೋರ್ಟಿವ್ ಆಗಿ ನಿಂತು, ಸಪೋರ್ಟಿಂಗ್ ಸಿಸ್ಟಮ್ ಬಗ್ಗೆ ಹೇಳಿದೆ ನಾನು. ಕೆಲವರ ಸಪೋರ್ಟಿಂಗ್ ಸಿಸ್ಟಮ್ನ ನಿಮಗೆ ನೆನೆಸಿ ನಿಮ್ಮ ಮೂಲಕ ನನ್ನ ಮೂಲಕ ಅನೇಕ ಕಡೆ ಹೋಗಿ ಸುವಾರ್ತೆ ಸಾರುವಂಥ ಜನರನ್ನು ದೇವರಿಗೆ ಎಬ್ಬಿಸಲಿಕ್ಕೆ ಶಕ್ತರು. ಆದರೆ ನನ್ನ ಕಾನ್ಸೆಪ್ಟ್, ನನ್ನ ಉದ್ದೇಶ, ಗುರಿ, ದೇವರು ನಿನ್ನ ಕೆಲಸವನ್ನು ಮಾಡುವುದು ನನಗಿಷ್ಟ. ನಿನ್ನ ಕೆಲಸ ನಾನು ಮಾಡಬೇಕು. ನಾನು ಮಾತಾಡ್ತಿರೋದು ದೇವರಿಂದ ಆಶೀರ್ವಾದ ಹೊಂದುವುದಕ್ಕೆ ತಂದೆಯ ಬಳಿ ಆಹಾರ ತೆಗೆದುಕೊಂಡು ಹೋಗಬೇಕು. ಆತನಿಗೆ ಇಷ್ಟವಾದ ಆಹಾರ ಯಾವುದಂದರೆ ಆತನ ಚಿತ್ತವನ್ನು ಮಾಡಿ ಆತನ ಕೆಲಸವನ್ನು ಪೂರೈಸುವುದು. ನಾನು ಹೇಳ್ತೀನಿ, ಕೆಲಸ ಸ್ಟಾರ್ಟ್ ಮಾಡಿದ್ರೆ ತಾನೇ ಪೂರೈಸೋಕ್ಕೆ ಸಾಧ್ಯ. ನಮ್ಮ ಸಭೆಯಲ್ಲಿ ಇನ್ನೂ ಕೆಲವರು ಸ್ಟಾರ್ಟೇ ಮಾಡಿಲ್ಲ, ಇನ್ನು ಪೂರೈಸೋದಲ್ಲಿ ಬಂತು. ದೇವರ ಕೆಲಸವನ್ನು ಮಾಡಿ ಪೂರೈಸುವುದರಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರೋಣ. ಆಮೇಲೆ ಮುಂದೆ ಹೋಗೋಣ. ಓಕೆ, ಎರಡನೇದಾಗಿ ಹೇಳ್ತಿದ್ದಾನೆ ಆದಿಕಾಂಡ 27ನೇ ಅಧ್ಯಾಯ ಅದರ 33ನೇ ವಚನದ ಬಿ ಭಾಗ ಹೇಳ್ತದೆ, ಮುಂಚೆ ಅವನು ತಂದದ್ದರಲ್ಲಿ ನಾನು ಊಟ ಮಾಡಿ ಅವನನ್ನೇ ಆಶೀರ್ವದಿಸಿದೆನು, ಅವನಿಗೆ ಮಾಡಿದ ಆಶೀರ್ವಾದ ತಪ್ಪಲಾತು. ಏನು ಹೇಳ್ತಿದ್ದಾರೆ? ದೇವರೊಂದು ವೇಳೆ ಆಶೀರ್ವಾದ ಮಾಡಿಬಿಟ್ರೆ ಏನಾಗಲ್ವಂತೆ? ತುಂಬ ಜನ ಹೇಳಲ್ಲ ನೋಡಿ. ಹಾಗಿದ್ರೆ ನನ್ನ ಪ್ರಸಂಗದಲ್ಲಿ ಇವರು ಆಬ್ಸೆಂಟ್ ಆಗಿದ್ದೀರಿ, ಅಬ್ನಾರ್ಮಲ್ ಆಗಿದ್ದೀರಿ. ಇಲ್ಲೇ ಇರ್ರಿ. ಆಬ್ಸೆಂಟ್ ಮೈಂಡ್ ಬೇಡ. ಆಬ್ಸೆಂಟ್ ಆಗಿದ್ದೀರಿ ಇಲ್ಲಿ. ಆಬ್ಸೆಂಟ್ ಮೈಂಡ್ ಅಂದ್ರೆ ಏನು ಗೊತ್ತಾ? ಇಲ್ಲೇ ಕೂತೀವಿ, ಕೇಳಿದ ತಕ್ಷಣ ವಿಜಯ್ ಅಂದ ತಕ್ಷಣ ಅಂತೀವಿ ಗೊತ್ತಾ? ಅದು ಆಬ್ಸೆಂಟ್ ಮೈಂಡ್. ಇಲ್ಲಿರಲಿಲ್ಲ, ಅವ್ರ ಮನಸ್ಸು ಎಲ್ಲೋ ಇತ್ತು. ಹಲ್ಲೆಲೂಯಾ. ನೋಡಿ, ಕೆಲವರು ಬಾಯಿನ ತಗೊಂಡಿಲ್ಲ. ಹಲ್ಲೆಲೂಯಾ. ಕಣ್ಣು ಮಾತ್ರ ಹಂಗೆ ನೋಡೋದ್ರಲ್ಲೇ ಡೌಟ್ ಬಂದ್ಬಿಡುತ್ತೆ, ಎಲ್ಲೋ ಅವರೇ ಇವರು ಅಂತ. ಕಣ್ಣು ಒಂದೇ ಕಡೆ ನೋಡಬೇಡಿ. ನಾನು ಆ್ಯಕ್ಚುಲಿ ಆ ಕಡೆಗೆ ತಿರುಗಾಡಬೇಕು, ಆಗಲಾರು ನನ್ನನ್ನು ಗಮನಿಸ್ತಾ ನಿದ್ದೆ ಹೋಗುತ್ತೇನೋ. ಎಚ್ಚರವಾಗಿರಲಿ. ನಾನು ಮಾಡಿದ ಆಶೀರ್ವಾದ ಏನಾಗಲ್ಲ, ತಪ್ಪೋದಿಲ್ಲ ಅಂತ ಹೇಳ್ಬಿಟ್ರು. ದೇವರು ಈ ಆಶೀರ್ವಾದವನ್ನು ನಿನ್ನ ಜೀವನದಲ್ಲಿ ಮಾಡಿಬಿಟ್ರೆ, ಹೊಂದ್ಕೊಂಡ್ಬಿಟ್ರೆ, ಆತನ ಕೆಲಸವನ್ನು ಮಾಡಿ ನೀನು ಕಾರ್ಯಗಳನ್ನು ಹೊಂದ್ಕೊಂಡ್ಬಿಟ್ರೆ ಆಶೀರ್ವಾದನ, ಯಾರು ಏನೇ ನಿನಗೆ ವಿರುದ್ಧವಾಗಿ ನಿಂತ್ಕೊಂಡ್ರು, ಪರಿಸ್ಥಿತಿಗಳು, ದೇಶಗಳು ಏನೇ ನಡೀಲಿ, ಬಟ್ ನಿನಗೆ ಮಾತ್ರ ಮಾಡಿದ ಆಶೀರ್ವಾದ ಏನಾಗಲ್ಲ. ನಾನು ಇನ್ನೂ ಕೂಡ ಏನು ಆಶೀರ್ವಾದ ಅಂತಲೂ ನಾನು ಹೇಳಿಲ್ಲ ನಿಮಗೆ. ಅಭಿವೃದ್ಧಿ ಬಗ್ಗೆ ಹೇಳಿದ್ದೀನಿ, ಆಶೀರ್ವಾದ ಅಂತ ಮಾತಾಡ್ತಿದ್ದೀನಿ. ಈ ಡೌಟಲ್ಲೇ ಹೋಗಿ ವರ್ಷ ಪೂರ್ತಿ ನಾನು ಅದೇ ಆಸೆ ಪಡ್ತೀನಿ. ಈ ಡೌಟಲ್ಲೇ ಹೋಗಬೇಕು. ಆಶೀರ್ವಾದ ಅಂದರೆ ಏನಾಗರೆ ಹಾಗೆ ನಾವು ಇದ್ರ ಅರ್ಥ ಏನು ಗೊತ್ತಾ? ಒಂದೇ ಸಾರಿ ನಮ್ಮ ಮೈಂಡನ್ನ ಬದಲಾಯಿಸ್ಬಿಡೋಕ್ಕಾಗಲ್ಲ. ಅದನ್ನು ಹೇಳಿ ಸ್ವಲ್ಪ ದಿನ ಟೈಮ್ ತಗೊಂಡ್ರೆ ಆ ವಿಷಯನ ಒಳ್ಳೆ ವ್ಯಕ್ತಿನೂ ಅಷ್ಟೇ. ಒಬ್ಬ ಒಳ್ಳೆಯವನಾಗುವ ಒಂದೇ ಸಾರಿ ಒಳ್ಳೆಯವನಾಗಲ್ಲ. ಒಬ್ಬ ವ್ಯಕ್ತಿ ಕೆಟ್ಟವನಾಗೋರು ಒಂದೇ ಸರಿ ಕೆಟ್ಟವನಾಗಲ್ಲ. ಸಣ್ಣದಾಗಿ ಅವನ ಅದೇ ಯೋಚನೆ ಬೆಳೀತಾ ಒಂದು ದೊಡ್ಡದಾಗಿ ಅವನ ಕೆಟ್ಟವಳು ಅಂತ ಅನ್ಸ್ಕೊತಾನೆ, ಒಳ್ಳೆಯವನು ಅಂತ ಅನ್ಸ್ಕೊತಾನೆ. ಇವತ್ತು ಅದೇ ಥರ ಆಶೀರ್ವಾದ ಅಂದರೆ ನಮ್ಮ ಮನಸ್ಸಲ್ಲಿ ಏನು ಗೊತ್ತಾ? ಆಶೀರ್ವಾದ ಅಂದರೆ ಅಭಿವೃದ್ಧಿ. ಹೌದಾ? ಆಶೀರ್ವಾದ ಅಂದ್ರೆ ಏನು? ಅಭಿವೃದ್ಧಿ. ಅದು ನಮ್ಮ ಮನಸ್ಸಲ್ಲಿ ಫಸ್ಟ್ ಹೋಗಬೇಕು. ಈ ಪ್ರಸಂಗಗಳಲ್ಲಿ, ಈ ವಾರಗಳಲ್ಲಿ ಪ್ರಸಂಗ ಕೇಳುವಾಗ ಇದೆಲ್ಲ ನನ್ನ ಆಶೀರ್ವಾದ, ಇದೆಲ್ಲ ಅಭಿವೃದ್ಧಿ. ಆಶೀರ್ವಾದ ಉಳ್ಳವರು ಅಭಿವೃದ್ಧಿ ಹೊಂದುತ್ತಾರೆ. ಅಭಿವೃದ್ಧಿ ಹೊಂದುವವರು ಆಶೀರ್ವಾದ ಹೊಂದಿರಲ್ಲ. ಹಲ್ಲೆಲೂಯಾ. ಬೇಜಾರಾಗ್ತಿದೆಯಾ? ನಿಧಾನಕ್ಕೆ ಮಾತಾಡೋದು ನಂಗೆ ಅನಿಸುತ್ತೆ. ಕಟಕಟಕಟಕನೂ ಆಗಬೇಕು. ನನ್ನ ಹಿಂದೆ ಕೆಲವರು ಬರಲ್ಲ. ಇರಲಿ, ಆಶೀರ್ವಾದ ಏನಾಗಲ್ಲ, ತಪ್ಪೋದಿಲ್ಲ ಅಂತ ಹೇಳಿಬಿಟ್ರು. ಈಗ ಮುಂದಿನ ವಚನಕ್ಕೆ ಬರೋಣ. 34. ಓಕೆ, ಏಸಾವನ ಕತೆ ಬೇಡ ನಮಗೆ. ಅವ್ರು ಹೇಳ್ತಾನಾರು ಪ್ರೇಯರ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕೂತಾರೆ ಅವ್ರು ಯೇಸುಸ್ವಾಮಿ. ಪಡ್ಕಂದ್ರೆ ಬಿಡ್ಲಿ, ಅವ್ರಿಗೆ ಬಿಟ್ಟದ್ದು. ಅವ್ರ ಬಗ್ಗೆ ಚಿಂತೆ ಬೇಡ ನಮಗೆ. ಅರ್ಥ ಆಯ್ತಾನೆ ಹೇಳಿದ್ದು? ಏಸಾವ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನ, ಯೇಸುಸ್ವಾಮಿ ಎಲ್ಲಿ ಕಣ್ಣೀರಿಂದ ಪ್ರೇಯರ್ ಮಾಡ್ತಾರೆ ಹೇಳಿ ನೋಡೋಣ. ಎಲ್ಲಿ ಪ್ರೇಯರ್ ಮಾಡ್ತಾರೆ? ವಚನ ಎಲ್ಲಿದೆ? ಯಾವುದು? ಇಬ್ರಿಯ 5:6-7 ಗೋಳಾರ್ಥ ಕಣ್ಣೀರಿಂದ ಯೇಸುಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಪ್ರೇಯರ್ ಮಾಡ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟದ್ದು. ಈಗ 36ನೇ ವಚನಕ್ಕೆ ಬರೋಣ. 35ನೇ ವಚನ ಓದಿ. ನ್ಯಾಯವಲ್ಲವೇ? ಯಾರು ಸಾಕ್ಷಿ ಕೊಡ್ತಿರೋದು? ಏಸಾವ
ಯಾಕೋಬನ ಕುರಿತು ಒಂದು ಸಾಕ್ಷಿ ಕೊಡ್ತಿದ್ದಾನೆ. ಅವನು ಯಾಕೋಬ ಅಂತ ಹೆಸರು ನ್ಯಾಯವಾಗಿಲ್ವಾ? ಇವತ್ತು ನಾವೆಲ್ಲ ಅಂದ್ಕೋತೀವಿ, ನಾನು ನಿಮ್ಮನ್ನು ಕೇಳಿದೆ ಯಾಕೋಬ ಯಾರು ನೋಡಿ, ಗಮನ ಇರಲಿಲ್ಲ, ಆಬ್ಸೆಂಟ್ ಮೈಂಡ್. ಯಾಕೋಬ ಯಾರಿರಲಿ? ಈಗ ಯಾಕೋಬನ ಕ್ವಾಲಿಟೀಸ್ ನಮ್ಮಲ್ಲಿದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಯಾಕೋಬ ಏನು ಮಾಡ್ದ? ಮೋಸ ಮಾಡ್ದ. ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಮೋಸ ಮಾಡಿದ್ದಾರೆ? ಇದು ಇವತ್ತಿನವರೆಗೂ ಮಾಡಿದ್ರೆ ಆ ಮೋಸ ಇಟ್ಕೊಂಡು ಹೌದು ಅಂತಿದ್ದಾರೆ. ಆ ಮೋಸದ ಬಗ್ಗೆ ನಾನು ಹೇಳ್ತಿಲ್ಲ, ಆ ಮೋಸದ ಬಗ್ಗೆ ಹೇಳ್ತಿಲ್ಲ ನಾನು. ಮುಂದೆ ಓದಿ, ಏಸಾವ ಏನು ಹೇಳ್ತಾನೆ? 2,000 ವಂಚಿಸಿದ್ದಾರೆ. ಸಾಕು, ನೀನು ಚೊಚ್ಚಲತನದ ಹಕ್ಕನ್ನು ಅಪರಿಸಿದೀಯಾ? ನೀನು ಯಾಕೋಬ, ಎಲ್ಲರೂ ನನ್ನ ಜೊತೆ ಇರ್ರಿ. ನೀನು ಯಾರು? ನೀನು ಚೊಚ್ಚಲತನದ ಹಕ್ಕನ್ನು ನೀನು ಅಪಹರಿಸ್ಬೇಕು ಫಸ್ಟ್. ಇಲ್ಲದಿದ್ದರೆ ನೀನು ಯಾಕೋಬನ ಹಾಕೋ ಯೋಗ್ಯತೆ ಇಲ್ಲ ನಿನಗೆ. ಇದೆಂಥ ಪ್ರಸಂಗ ಪಾಸ್ಟ್ರೆ. ಯಾಕೋಬ ಮೊದಲು ತನ್ನ ಅಣ್ಣನ ಚೊಚ್ಚಲತನವನ್ನು ಅಪಹರಿಸ್ದ. ಈಗ ಅವನು ಹೇಳ್ತಿದ್ದಾನೆ ಯಾಕೋಬ ಅಂತ ಅವನಿಗೆ ಹೆಸರುಂಟದ್ದು ಸರಿಯಾಗಿದೆಯಲ್ಲ. ಈಗ ನಾನು ಅಥವಾ ನಿಮ್ಮ ಪಕ್ಕದವ್ರು ಹೇಳಬೇಕು, ಯಾಕೋಬನ ಸರಿಯಾಗಿದೆ ಕಂಡುಬಿಡು ಅನ್ಬೇಕು. ಹಲ್ಲೆಲೂಯಾ. ಹೇಗೆ ಅಪಹರಿಸೋದು ತೆಗೆದುಕೊಳ್ಳೋಣ. ರೋಮ 8ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅದರ 29ನೇ ವಚನ. ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು, ಗಮನಿಸಲಿ ಎಲ್ಲರೂ ಗಮನ ಇಟ್ಟು ಓದೋದ್ರಿಂದ, ಸಹೋದರರಿದ್ದು ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ, ಆತನೇ ಅಂದರೆ ಯೇಸುವೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ಯಾರನ್ನ ನೇಮಿಸಿದ್ದು ಹೇಳಿ ನೋಡೋಣ. ಈಗ ಮೊದಲೇ ನೇಮಿಸಿದ್ರು ಅಂದರೆ ಇಲ್ಲಿ ನಾವು ಯಾಕೋಬನ ಬಗ್ಗೆ ಓದ್ತಾ ಇದ್ದೀವಿ. ಮೊದಲೇ ನೇಮಿಸಿದ್ದೆಲ್ಲಿ? ಆದಿಕಾಂಡ 27ನೇ ಅಧ್ಯಾಯದಲ್ಲಿ. ಅದು ಇನ್ನೂ ಹಿಂದೆ ಬರ್ತದೆ, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಮೊದಲೇ ನೇಮಿಸಿದ್ದೆ ಎಲ್ಲಿ ಗೊತ್ತಾ? ಯಾಕೋಬ ಏಸಾವನ ಹಿರಿತನ ಚೊಚ್ಚಲನ್ನು ಅಪ್ಪರ್ಸ್ಕೊಂಡ್ಬಿಟ್ಟ. ಅವನು ಯಾಕೋಬ ಆದ. ಅಂಥವನನ್ನು ದೇವರು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಆಮೇಲೆ ನೋಡೋಣ. ಈಗ ನಾನು ಸಹೋದರ, ಹಿರಿಯ ಅಣ್ಣ ಯಾರು? ಯೇಸು ಸ್ವಾಮಿ, ಹೌದಾ? ಕಿರಿಯ ಯಾಕೋಬ ಯಾರು? ನಾವುಗಳು. ಈಗ ತಂದೆಯ ದೇವರು ಏನಂತ ನೇಮಿಸಿದಂತೆ ಗೊತ್ತಾ? ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಏಸಾವನ ಆ ಸಾರೂಪ್ಯವನ್ನು ಯಾಕೋಬ ಹೊಂದದನ. ಹೇಗೆ? ಬಟ್ಟೆ ಹಾಕೊಂಡ, ಕುರಿ ಚರ್ಮವನ್ನು ಮರಿ ಚರ್ಮವನ್ನು ಮೈ ಮೇಲೆ ಒದಿಸ್ಕೊಂಡ, ಸಾರೂಪ್ಯವನ್ನು ಹೊಂದದ. ಸ್ವರ ಮಾತ್ರ ಯಾಕೋಬ, ಸ್ವರ ಮಾತ್ರ, ಆದರೆ ದೇಹ ಸಾರೂಪ್ಯ ಏಸಾವ. ಈಗ ನಾನು ಹಿರಿತನದ ಚೊಚ್ಚಲತನದ ಹಕ್ಕನ್ನು ಅಪಹರಿಸ್ಕೊಂಡ್ರೆ ನಾನು ಯಾಕೋಬ. ಯೇಸು ಸ್ವಾಮಿ ಹೇಳ್ತಾರೆ, ಏಸಾವ ಯಾರಿಲ್ಲಿ? ಯೇಸು ಸ್ವಾಮಿ ಅಲ್ವಾ? ಏಸಾವ ಯಾರಿಲ್ಲಿ? ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲಿಗೆ ಬನ್ನಿರಿ. ಆದಿಕಾಂಡಕ್ಕೆ 35ನೇ ವಚನ 36ನೇ ವಚನ ಹೇಳ್ತಾರೆ, ಯಾಕೋಬನೆಂದು ಹೆಸರು ಅವನಿಗೆ ಉಂಟಾದದ್ದು. ಯಾರು ಹೇಳಬೇಕು ಈ ಮಾತನ್ನ ನಮಗೆ? ಯಾರು ಹೇಳಬೇಕು ನಮಗೆ ಈ ಮಾತನ್ನ? ಯೇಸು ಸ್ವಾಮಿ ಹೇಳಬೇಕು. ಹೇಳ್ತಿದ್ದಾರ? ನಾನು ಇನ್ನೂ ತೆರಹನ ಕಾಲದಲ್ಲಿ ಅವನಿಗೆ ಅಬ್ರಹಾಮ್ನ ಎಲ್ಲಿಗೆ ಬರೋದು, ಇಸಾಕನಿಗೆ ಎಲ್ಲಿಗೆ ಬರೋದು, ಇನ್ನು ಯಾಕೋಬನಿಗೆ ಎಲ್ಲಿಗೆ ಬರೋದು ನಾವು? ಹಲ್ಲೆಲೂಯಾ. ಚೊಚ್ಚಲತನದ ಹಕ್ಕನ್ನು ನೀನು ಅಪಹರಿಸ್ಬೇಕು ಫಸ್ಟು. ಅವನು ಮಾಡಿದ ಮೋಸನೇ, ಬಟ್ ದೇವರು ನನಗೆ ನೇಮಿಸಿದ. ಅವ್ರು ಮಾಡಿದ್ದ ತಾನೇ ಯಾಕೋಬ? ನೀನು ಮಾಡು. ನೇಮಿಸಿದ್ದಾನೆ ಮೊದಲೇ. ನೀನು ಚೊಚ್ಚಲತನದ ಹಕ್ಕನ್ನು, ಅಂದರೆ ಯೇಸುವಿರತಕ್ಕಂಥ ಸ್ಥಾನವನ್ನು ನಾನು ಅಪಹರಿಸಬೇಕು. ಯೇಸುವಿರತಕ್ಕಂಥ ಸ್ವಭಾವಗಳನ್ನು ಅಪಹರಿಸಬೇಕು. ಯೇಸುವಿರತಕ್ಕಂಥ ಸಾರೂಪ್ಯವನ್ನು ಅಪಹರಿಸಬೇಕು. ಯೇಸುವಿರತಕ್ಕಂಥ ಕ್ಷಮಾಪಣೆ ಹೃದಯವನ್ನು ಅಪಹರಿಸಬೇಕು. ನನ್ನ ಜೊತೆ ಇರಲಿ. ಯೇಸುವಿರತಕ್ಕಂತಹ ಪ್ರೀತಿಯನ್ನು ನಾನು ಅಪಹರಿಸಬೇಕು. ಆತನಿದ್ದಂಥ ಸಾಧುತ್ವವನ್ನು ನಾವು ಅಪಹರಿಸಬೇಕು. ಆತನಿದ್ದಂಥ ಅಭಿಷೇಕವನ್ನು ನಾನು ಅಪಹರಿಸಬೇಕು. ಇದು ಯಾಕೋಬನ ಜವಾಬ್ದಾರಿ, ಯಾಕೋಬನ ಕೆಲಸ. ನಾನು ಆಶೀರ್ವಾದ ಪಡಬೇಕು, ತಂದೆ ಬಳಿ ಹೋಗ್ಬೇಕು. ನಿಜ, ತಂದೆ ಬಳಿ ಹೋಗಿ ಊಟ ಕೊಟ್ಟು ಆಶೀರ್ವಾದ ಮಾಡು ಅಂತ ಹೇಳೋಕ್ಕೆ ಮುಂಚಿತವಾಗಿ ಈ ಫೆಬ್ರವರಿಲಿ ನೀನೇನು ಮಾಡಬೇಕು ಅಂತ? ಅಪಹರಿಸಬೇಕು. ಚೊಚ್ಚಲತನದ ಹಕ್ಕನ್ನು ನೀನು ಅಪಹರಿಸಬೇಕು.
ಪ್ರತಿದಿನ ತವಕ ಇರಲಿ, ಯೇಸು ಸ್ವಾಮಿ ಇವತ್ತು ನಾನು ಹೇಗೆ ಅಪಹರಿಸಲಿ, ಯಾವುದನ್ನು ಅಪಹರಿಸಲಿ, ಯಾವುದನ್ನು ಕಷ್ಟಕರವಾಗಿದೆ, ಯಾವುದನ್ನು ಅಪಹರಿಸೋದಕ್ಕೆ ನನಗೆ ಸುಲಭವಾಗ್ತದೆ, ಯಾವ ಮಾರ್ಗದಲ್ಲಿ ನನಗೆ ಬೇಕು. ಅದಕ್ಕೆ ಒಂದು ವೇಳೆ ಮಣಿ ಅಪಹರಿಸಬೇಕು ಅಂತ ಇಷ್ಟಪಟ್ಟರೆ ಮಧು ಯಾವ ರೀತಿ ನಾನು ಅವಳಿಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಲಿ. ಹಲ್ಲೆಲೂಯಾ. ಅನು ಆಸೆ ಪಟ್ಟರೆ ಮಂಜು ಅವ್ರಿಗೆ ಯಾವ ರೀತಿ ನಾನು ಸಪೋರ್ಟಿಂಗ್ ಸಿಸ್ಟಮ್ ಆಗಲಿ. ಪೋಷಕ ವ್ಯವಸ್ಥೆ ನಾನು ಮಾತಾಡ್ತೀನಿ. ಹಲ್ಲೆಲೂಯಾ. ನನ್ನ ಆಸೆ ನಮ್ಮ ಸಭೆಯಲ್ಲಿ ತುಂಬ ಜನ ಇಂಗ್ಲೀಷ್ ಕಲಿಬೇಕು, ನನಗೆ ಹೇಳ್ಕೊಡ್ಬೇಕು. ಬತ್ತ ನಾನೇ ಹೇಳ್ಕೊಡಂಗದೆ. ಹಲ್ಲೆಲೂಯಾ. ಎಚ್ಚರ ಇದ್ದೀರಾ? ನಾವು ದೇವರ ಸಮ್ಮುಖದಲ್ಲಿದ್ದೇವೆ, ಗಮನಿಸ್ರಿ. ಅವರು ನಮಗೆ ಹೇಳ್ಕೊಡ್ತಿದ್ದಾರೆ, ನೀನು ಯಾಕೋಬನಾಗಬೇಕು ಫಸ್ಟು. ನಾವು ಅಂದ್ಕೋತಿದ್ದೀವಿ ಗಲಾತ್ಯ 5ನೇ 6ನೇ ಕಡೆ ವಚನದಲ್ಲಿ ಹೋಗ್ಬಿಟ್ಟು ನಾವು ಆತ್ಮೀಕ ಇಸ್ರಾಯೇಲ್ರು. ಎಲ್ಲಿ ನೀವು ಆತ್ಮೀಕ ಇಸ್ರಾಯೇಲ್ರಾಗೋದು? ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಫಸ್ಟು ಯಾಕೋಬನಾಗೋಣ. ಆಮೇಲೆ ಗಂಡನಲ್ಲಿರುವಂತಹ ಒಳ್ಳೆಯ ಕಾರ್ಯಗಳನ್ನು ಅಪಹರಿಸು, ಹೆಂಡತಿರುವಂಥ ಒಳ್ಳೆಯ ಸ್ವಭಾವಗಳನ್ನು ಅಪಹರಿಸು, ತಪ್ಪಿಲ್ಲ. ಮತ್ತಾಯ 5:20 ವರ್ಷ ಹೇಳ್ತದೆ, ಶಾಸ್ತ್ರಗಳಂತ ಪರಿಸರ ನೀತಿಗಿಂತ ನಿಮ್ಮ ನೀತಿ ಹೆಚ್ಚಿನದಾಗಬೇಕು ಅಂತ. ಅವಳು 1 hour ಪ್ರೇಯರ್ ಮಾಡ್ತಾಳೆ, 10 ನಿಮಿಷ ಪ್ರೇಯರ್ ಮಾಡ್ತಾಳೆ. ನಾನು ಅವಳ ಪ್ರಾರ್ಥನಾ ಜೀವಿತನ ಕಲಿತೀನಿ, ನನಗೆ ಬೇಕು ಅದು. ಈ ರೀತಿಯಾದ ಪೈಪೋಟಿ ಬಂದ ಸಭೆಯಲ್ಲಿ ಹೊಟ್ಟೆ ಕಿಚ್ಚು ಅವಕಾಶನೋ, ಒಡಕುಗಳಿಗೆ ಅವಕಾಶನೋ, ಬೇಸರಿಕೆಗಳಿಗೆ ಅವಕಾಶನೋ ನನ್ನಲ್ಲಿ ನಿನ್ನಲ್ಲಿ ಇರೋದಿಲ್ಲ. ನಾನು ಸಪೋರ್ಟಿಂಗ್ ಸಿಸ್ಟಮ್. ನನ್ನ ಪಾಸ್ಟರ್ ಸೇವೆ ಮಾಡ್ತಾರೆ, ನಾನು ಅವರಿಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿರ್ತೀನಿ. ಹಲ್ಲೆಲೂಯಾ. ರಾತ್ರಿ ಎಲ್ಲ ಚೇರ್ ಹಾಕ್ತಿದ್ರು ವಿಜಯ್, ಕೈ ನೋವು ಪಾಪ ಅವ್ರಿಗೆ. ನಾನು ಅವ್ರ ಜೊತೆ ಸೇರಿ ಚೇರ್ ಹಾಕ್ತೆ. ಕಾರಣ ಸಭೆ ನಾಳೆ ಬಂದು ಕುತ್ಕೋಬೇಕು, ಜಸ್ಟ್ ಅವ್ರಿಗೆ ಸಪೋರ್ಟಿಂಗ್ ಸಿಸ್ಟಮ್. ತಪ್ಪು ಹುಡುಕ್ಬೋದ? ಫಾಸ್ಟ್ ನಾನು ನನ್ನೇ ಚೇರ್ ಹಾಕಿ ಕರತನಲ್ಲ ಇವ ಆಗ್ತಿದ್ರೆ ಹೋಗಿ ಕೂತ್ಕೊಂಡು ನಿಲ್ವಲ್ಲ, ನನ್ನ ತಪ್ಪು ಹುಡುಕಬಹುದು. ಬಟ್ ನಾನು ಸಪೋರ್ಟಿಂಗ್ ಸಿಸ್ಟಮ್ ನಾನು ಅಂತ ಹೇಳಿ ನಾನು ಪರಿಗಣಿಸ್ಕೊಳ್ಳೋದಾದರೆ ಈ ಪ್ರಶ್ನೆಗಳಿಗೆ ಅವಕಾಶ ನಮ್ಮಲ್ಲಿ ಬರೋದಿಲ್ಲ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಅರ್ಥ ಆಗ್ತಿದೆಯಾ? ಏನಪ್ಪ ಅಷ್ಟೇ ಅವತ್ತಿದ್ದು ಯಾಕೋಬ ಇಸಾಕ ಏಸಾವ ಅಂತ ಸಾಕಾಗ್ಬಿಟ್ಟದೆ ಅಂದರೆ. ಹಲ್ಲೆಲೂಯಾ. ಅಲ್ಲಿ ಚೊಚ್ಚಲತನದ ಹಕ್ಕನ್ನು ಅಪಹರಿಸೋದಕ್ಕೆ ಏಸಾವ ಹೇಳ್ತಿದ್ದಾನೆ, ಯಾಕೋಬ ಅಂತ ಸೂಟಬಲ್ ಅವನಿಗೆ ಹೆಸರು ಅಂತ ಹೇಳ್ತಿದ್ದಾನೆ. ಇವತ್ತು ಕೆಲವರು ನಿಮ್ಮ ಹೆಸರು, ನಿಮ್ಮ ಯಾಕೋಬ ಹೆಸರು ಸ್ವಲ್ಪ ಮರ್ತು ಬಿಡಬಹುದು. ನಿಮ್ಮ ಹೆಸರು ನೆನಪಾದ ತಾನೆ? ಯಾರು ನಿಮ್ಮ ಹೆಸರು ತಕ್ಕಂತಿದ್ದಾರೆ ಅಂತ ಹೇಳಿದ್ರೆ ಭರತ್ ಅಂದ್ರೆ ಅರ್ಥ ಏನು? ಭರತ ನಿಮ್ಮ ಹೆಸರಿನ ಅರ್ಥ ಏನು ಗೊತ್ತಿಲ್ವಾ? ಬೇಗ ತಿಳ್ಕೊಳ್ಳಿ, ನಾನು ಹೇಳ್ತೀನಿಲ್ಲ ಅಲ್ಲೇ, ಆಯಿತಾ? ಓಕೆ, ಎಲ್ಲರೂ ನನ್ನ ಜೊತೆ ಇದ್ರಲ್ವಾ? ಹಂಸವೇಣಿ ಸಿಸ್ಟರ್, ನಿಮ್ಮ ಹೆಸರಿನ ಅರ್ಥ ಏನು ಗೊತ್ತಾದ್ರೆ ಹೋಗ್ಬಿಟ್ರೆ ತೊಂದರೆ ಇತ್ತ ಹಾಗಿದ್ದಾನ ಅಂತ ಹೋಗ್ಬಿಡ್ತಾರೆ. ಅಶ್ವಿನಿ, ನಿಮ್ಮ ಹೆಸರಿನ ಅರ್ಥ ಏನು? ವೆರಿ ಗುಡ್, ಭಾಳ ಸಂತೋಷ, ತುಂಬ ಜನ ವಿದ್ಯಾವಂತರಿದ್ದೀರಿ. ವಿಶಾಲಾಕ್ಷಿ, ನಿಮ್ಮ ಹೆಸರಿನ ಅರ್ಥ ಏನು? ಕೇಳ್ಕೊಳ್ಳಿ ಅಂತವ್ರೆ, ಹೇಳಿ. ವಿಶಾಲವಾದ ಕಣ್ಣುಳ್ಳವಳು. ಏನಕ್ಕೆ ವಿಶಾಲವಾದ ಕಣ್ಣುಳ್ಳವಳಾಗಿ ನೀವು ನಡ್ಕೊತಿದ್ದೀರಾ? ಅದರ ಅರ್ಥ ಏನು ಗೊತ್ತಾ? ದೇವರಿಗೆ ವಿಶಾಲವಾದ ಕಣ್ಣು. ಏನು ನೋಡಿದ್ರು ಪರವಾಗಿಲ್ಲ ಬಿಡು, ತಪ್ಪು ಮಾಡ್ತಾರ ಪರವಾಗಿಲ್ಲ ಬಿಡು, ಸಹಿಸ್ಕೊತೀನಿ ಅಂತ ನೀವು ಹಂಗೆ ಹೇಳ್ತೀರಾ? ಯೇಸುವೇ, ಇಂಥ ಕ್ರಿಸ್ತನ ಸಾರೂಪ್ಯವುಳ್ಳ ಒಬ್ಬಳನ್ನು ಇರಿಸಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಮುಗಿದ ಮೇಲೆ ನಿಮ್ಮನ್ನು ಕ್ಲಾಸ್ ಕೇಳ್ತೀನಿ, ತಗೋತೀನಿ, ಬರ್ಲಿಕ್ಕೆ 4-5 ಜನ ಕರಿತೀನಿ, ನಿಮ್ಮನ್ನೆಲ್ಲದರಲ್ಲೂ ಸಹಿಸ್ಕೊಂಡಿದ್ದೀರಾ ಅಂತ ಕೇಳ್ತೀನಿ ನಾನು. ಮಂಜುಶ್ರೀ, ನಿಮ್ಮ ಹೆಸರಿನ ಅರ್ಥ ಏನು? ಗೊತ್ತಿಲ್ಲ. ಗುಡ್. ಪವಿತ್ರ ಸಿಸ್ಟರ್, ಶುದ್ಧವಾದದ್ದು. ನೀವು ಶುದ್ಧವಾದದ್ದನ್ನೇ ನೋಡುವಂತಹ ಕಣ್ಣುಳ್ಳವರಾಗಿ, ವ್ಯಕ್ತಿ ಉಳ್ಳವರಾಗಿದ್ದೀರಾ? ಮುಂದಿನ ಅಂಶಕ್ಕೆ ಹೋಗ್ತೀನಿ. ಏನಕ್ಕೆ ಹೇಳ್ತೀನಿ? ನನ್ನ ಹೆಸರಿಗೆ ತಕ್ಕಂತೆ ನಾವು ಹೇಳಬೇಕು. ಹೆಸರಿಗೆ ತಕ್ಕಂತೆ ಅವಳಿದ್ದಾಳಪ್ಪ, ಹೆಸರಿಗೆ ತಕ್ಕಂತೆ. ಸೌಮ್ಯ. ಹೆಸರೇನು? ಮಾತು ಬೆಂಕಿ, ಖಾರ, ಕೋಪ. ಹೆಸರಿಗೆ ಮಾತ್ರ ಸೌಮ್ಯಳು. ಸೌಮ್ಯ ಅರ್ಥ ಹೇಳಿ. ಇನ್ನು ಹೇಳಬೇಕು ಅಂದರೆ ಮುಟ್ಟದ ಮುಳಿ ಸೊಪ್ಪಿನಾಗೆ ಶಾಂತ ಸ್ವಭಾವ. ಮುಟ್ಟಿದ್ರು ಮುಟ್ಟದ ಮುಳಿ ಸೊಪ್ಪು ಹಂಗಿರಬೇಕು. ಒಂದು ಮಾತಂದ್ರೆ ಸೂಕ್ಷ್ಮ, ಒಂದು ಮಾತಂದ್ರೆ ಸರಿ ಬಿಡಪ್ಪ ಅಂದ್ಕೋಬೇಕು. ಮುಟ್ಟದು ತಟ್ಟುಬಿಡ್ತೀನಿ ಏನಾಗಿರ್ತಾರೆ, ಆದರೆ ಹೆಸರು ಮಾತ್ರ ಸೌಮ್ಯ. ನಾನು ಸ್ಕೂಲಲ್ಲಿ ಓದುವಾಗ ಹೇಳಿದಲ್ಲ, ಯಾವಾಗಲೂ ಆಬ್ಸೆಂಟು ಅವನು, ಯಾವಾಗಲೂ ಆಬ್ಸೆಂಟು. ಯಾಕೋ ಒಂದಿನ ಬರ್ತಾನೆ, ಯಾಕೋ ಆಬ್ಸೆಂಟ್ ಅವೆ, ಹುಷಾರಿಲ್ಲ ಸರ್. ನಿನ್ನ ಹೆಸರೇನ? ಆರೋಗ್ಯ ಸ್ವಾಮಿ. ಹೆಸರು ಆರೋಗ್ಯ ಸ್ವಾಮಿ, ಯಾವಾಗಲೂ ಹುಷಾರಿಲ್ಲ.
ದಯವಿಟ್ಟು ಬೈಯೋರು ಅವನಿಗೆ ತಲೆ ಮೇಲೆ ಹೊಡೆದ್ರೆ ಫಸ್ಟ್ ಹೆಸರು ಚೇಂಜ್ ಮಾಡು, ನೀನು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬ, ನಾನೇ ಚೇಂಜ್ ಮಾಡಿಸ್ತೀನಿ. ಯಾವತ್ತೂ ಒಂದಿನ ಹುಷಾರಿಲ್ದಾಗ ಆಗ್ತದೆ, ವರ್ಷ ಪೂರ್ತಿ ಹುಷಾರಿಲ್ಲ ನನಗೆ ಆರೋಗ್ಯ ಸ್ವಾಮಿ ಇದೆ ಅದಕ್ಕೆ ಎಚ್ಚರಿತೆ. ಹೆಸರು ಸಂತೋಷ್, ಮುಖ ಗಂಟಕಂದೇ ಇರ್ತಾನೆ. ಅದಲ್ಲ ಹೆಸರಿಗೆ ತಕ್ಕ ಹಾಗೆ. ಇವತ್ತು ನನಗೂ ನಿಮಗೂ ದೇವರ ವಾಕ್ಯ ಹೇಳ್ತಾನೆ, ನೀನು ಯಾಕೋಬನು ಆಶೀರ್ವಾದ ಪಡಬೇಕಾ, ಫಸ್ಟ್ ನೀನು ಯಾಕೋಬನಾಗು. ಯಾಕೋಬನಾಗಲಿ ಕ್ವಾಲಿಟೀಸ್ ಏನು? ಆ ಚಚ್ಚಲತನ ಹಕ್ಕನ್ನು ಅಪಹರಿಸಬೇಕು. ಪಕ್ಕದ ಕೈಗೊಟ್ಟು ಹೇಳಿ, ಈ ತಿಂಗಳು ಯೇಸು ಕ್ರಿಸ್ತನ 1000 ರೂಪಾಯಿನ ಅಪಹರಿಸ್ತೀನಿ. ಆ ಚಚ್ಚಲತನದ ಹಕ್ಕನ್ನು ಅಪಹರಿಸ್ಕೊಂಡ್ಬಿಡ್ರಿ. ಯೇಸು ಸ್ವಾಮಿ ಹಕ್ಕನ್ನು ಅಪಹರಿಸ್ಕೊಂಡ್ಬಿಡ್ರಿ. ಹಲ್ಲೆಲೂಯಾ. ಎಲ್ಲರೂ ನನ್ನ ಜೊತೆ ಇದ್ದೀರಾ? ಅರ್ಥ ಆಗ್ತಿದೆಯಲ್ಲ? ಓಕೆ, ಮಗ ಅರ್ಥ ಆಗ್ತಿದೆಯಾ? ಮುಂದೆ ಹೋಗೋಣ. ಅದೇ ವಿಚಾರಗಳು ಅನೇಕ ವಿಷಯಗಳು ಮಾತಾಡ್ಬೋದು, ನನಗೆ ಸಮಯ ಇಲ್ಲ, ಮುಗಿದೋಗಿದೆ. ಅಲ್ಲಿಂದ ನೋಡೋಣ. ಯಾಕೋಬನೆಂಬ ಹೆಸರು ಅವನಿಗೆ ಉಂಟಾದದ್ದು ನ್ಯಾಯವಲ್ಲವೋ? 2 ಸಾರಿ ನನ್ನನ್ನು ವಂಚಿಸಿದ್ದಾನೆ. ಹಿಂದೆ ನನ್ನ ಚೊಚ್ಚಲತನದ ಹಕ್ಕನ್ನು ಅಪಹರಿಸಿದನು. ಈಗ ಬಂದು ನನಗಾಗಬೇಕಿದ್ದ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾನೆ ಎಂದು ಹೇಳಿ, ಈಗ ಆಗಬೇಕಾಗಿದ್ದ ಆಶೀರ್ವಾದವನ್ನು ಅವನೇನು ಮಾಡಿದನಂತೆ? ತಗೊಂಬಿಟ್ಟ. ಇಸಾಕ ಹೇಳ್ತಿದ್ದಾನೆ, ಅದು ಯಾರಿಗಾಗಬೇಕಾಗಿದ್ದ ಆಶೀರ್ವಾದ? ಏಸಾವನಿಗೆ. ಅವನು ಹೇಳ್ತಿದ್ದಾನೆ, ನನಗಾಗಬೇಕಾಗಿದ್ದ ಆಶೀರ್ವಾದ. ಇವತ್ತು ತಂದೆಯಾದ ದೇವರು ಯೇಸುವನ್ನು ಹೇಗೆಲ್ಲ ಆಶೀರ್ವದಿಸಬೇಕು ಅಂತ ಅಂದುಕೊಂಡಿದ್ದಾರೋ, ನೀವು ಬೈಬಲ್ ಓದುವಾಗ ಈ ರೀತಿ ಹುಡುಕಬೇಕು. ತಂದೆಯಾದ ದೇವರು ಯೇಸುವನ್ನು ಯಾವ ರೀತಿಯಾದಂತಹ ಆಶೀರ್ವಾದಗಳಲ್ಲಿ ಅವರನ್ನು ಇಡಬೇಕಂತ ಮನಸ್ಸು ಮಾಡಿದ್ರು. ಆ ಆಶೀರ್ವಾದವನ್ನು ಈಗ ನಾನು ಅಪಹರಿಸಬೇಕು, ಕತ್ಕೋಬೇಕು. ಯಾಕೆಂದರೆ ನಾನು ಯಾಕೋಬನ ಕ್ವಾಲಿಟೀಸ್ ಉಳ್ಳವನು, ಯಾಕೋಬನ ಗುಣವುಳ್ಳವನು ನಾನು. ಯಾಕೋಬನ ಗುಣ ನಿಮ್ಮಲ್ಲಿದೆಯಾ? ಗುಣವುಳ್ಳವನು ಅಂತ ಅರಕೆ ಮಾಡೋಣ ನಾವು. ಯಾಕೋಬನ ಗುಣ ಏನು? ಚೊಚ್ಚಲತನದ ಹಕ್ಕನ್ನು ಅಪಹರಿಸೋದು. ಎರಡನೇದಾಗಿ ಅವನಿಗೆ ಆಗಬೇಕಾದ ಆಶೀರ್ವಾದ. ಹಾಗಾದ್ರೆ ಅಕ್ಕಪಕ್ಕದ ಮನೆಯವರಿಗೆಲ್ಲ, ಜೀಸಸ್ಗೆ ಆಗಬೇಕಾದ ಆಶೀರ್ವಾದ, ಯೇಸು ಸ್ವಾಮಿಗೆ ಆಗಬೇಕಾಗಿದ್ದ ಆಶೀರ್ವಾದ. ದೇವರೇ, ನೀನು ಯಾವುದೆಲ್ಲ ಸಂದರ್ಭದಲ್ಲಿ ಮೊಣಕಾಲಲ್ಲಿ ಪ್ರಾರ್ಥಿಸಿ ಅವರಿಂದ ಆಶೀರ್ವಾದ ಪಡ್ಕೊಂಡ್ಬಿಡ್ತಿದ್ಯೋ. ಇವತ್ತು ಯೇಸು ಸ್ವಾಮಿ ಯಾವುದೇ ಒಂದು ಅದ್ಭುತ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಿದ್ರು ಹೇಳಿ? ಪ್ರಾರ್ಥಿಸ್ತಾ ಇದ್ರು. ಕಾರಣ, ತಂದೆಯಿಂದ ಅವರು ಹೊಂದ್ಕೊಂಡು ಬರ್ತಾಯಿದ್ರು. ಈಗ ನಾನು, ದೇವರೇ, ಮೊಬ್ಬಿರುವಾಗಲೇ ಯೇಸು ಸ್ವಾಮಿ ಹೇಳ್ತಿದ್ರ ಅವರ ಆಶೀರ್ವಾದ ಕತ್ಕೊಳ್ಳೋದು ಹೆಂಗೆ ಹೇಳಿದೆ ನೋಡ. ಯೇಸು ಸ್ವಾಮಿಯ ಮುಂಜಾನೆ ಮೊಬ್ಬಿರುವಾಗಲೇ ಹೋಗಿ ಅವರು ಆಶೀರ್ವಾದ ಪಡ್ಕೊತಾ ಇದ್ರು. ಈಗ ಅವ್ರ ಆಶೀರ್ವಾದ ನೀ ಕತ್ಕೋಬೇಕು, ಏನು ಮಾಡಬೇಕು? ನಾನು ಹೇಳ್ತಿದ್ದೆ 5 ಗಂಟೆಗೆ ಅವರಲ್ಲಿ ಹಲ್ಲ ಅಂತಾನೆ, ಅಟ್ಲೀಸ್ಟ್ 4:45 ಎದ್ದು ಹಲ್ಲೆಲೂಯಾ ಅನ್ಬೇಕು ನಾವು. ಆಮೇಲೆ ನಮಗೊಂದು ಆಸೆ ಇದೆ, ದೊಡ್ಡ ಚರ್ಚ್ ಕಟ್ಟಬೇಕು, ಅದೊಂದು ದೊಡ್ಡ ಟವರ್ ಕಟ್ಟಬೇಕು, ಅಲ್ಲಿ ಒಂದು ಮೈಕ್ ಹಾಕಿ 10 ನಿಮಿಷ ಮುಂಚಿತವಾಗಿ ಎದ್ದು ಹಲ್ಲೆಲೂಯಾ ನಾನು ಆಡಬೇಕು. ಆಮೇಲೆ ಅದಕ್ಕೆ ಎಷ್ಟು ಜನ ಸಪೋರ್ಟಿಂಗ್ ಸಿಸ್ಟಮ್ ನಿಲ್ತೀರಾ ಅಂತ ನೋಡ್ತೀನಿ. ನಾನು ಬರ್ತೀನಿ ಪಾಸ್ಟ್ರೆ, ಸುತ್ತಮುತ್ತ ಮನೆಗಳಾಗ ಮುಂಚೆ ನಾನು ನಿಮ್ಮ ಜೊತೆ ಬರ್ತೀನಿ ಚರ್ಚ್ಕೊಂಡ್ ನೋಡ್ರಿ ಮುಂಜಾನೆ ಎದ್ದು. ಎಷ್ಟು ಜನ ಸಪೋರ್ಟಿಂಗ್ ಸಿಸ್ಟಮ್ ಆಗಿರ್ತೀರೋ ಗೊತ್ತಿಲ್ಲ. ನಾನು ಆದಷ್ಟು ಬೇಗ ಭರತ್ವರ ಹೆಸರನ್ನ ಅರ್ಥ ತಿಳ್ಕೊಂಡು ಬೇಗ ನಾನು ನಿಮ್ಗೆ ಹೇಳ್ತೀನಿ, ಪೂರ್ತಿ ಬೇಗ ಬದಲಾಗಬೇಕು. ಆಮೇಲೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿರಬೇಕು ಅಂತಲೇ ದೇವರು ಅವ್ರನ್ನ ಇಟ್ಟಿರೋದು. ಕೆಲವು ಕಾರ್ಯಗಳನ್ನು ನಾನು ಸರ್ಕಲ್ ಹಾಕ್ಕೊಂಡು ಅಲ್ಲಿ ಮಾತ್ರ ಸಪೋರ್ಟಿಂಗ್ ಸಿಸ್ಟಮ್ ಆಗಿರೋದಕ್ಕಲ್ಲ, ನಾನು ತಂದೆಯ ಕೆಲಸವನ್ನು ಮಾಡಬೇಕು. ಹಲ್ಲೆಲೂಯಾ. ಸಮಯ ಮುಗಿದೋಗಿದೆ. ಇಷ್ಟಕ್ಕೆ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. 37ನೇ ವಚನ, ತನ್ನ ತಂದೆಯನ್ನು ನನಗೋಸ್ಕರವೂ ನಿನ್ನಲ್ಲಿ ಆಶೀರ್ವಾದವಿಲ್ಲವೋ ಅಂತ ಏಸಾವ ಕೇಳ್ತಿದ್ದಾನೆ. ಅದರ ಅರ್ಥ ಏನು ಗೊತ್ತಾ? ನನಗೆ ಕೊಟ್ಟಂಥ ಆಶೀರ್ವಾದ ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ ಈ ಲೋಕದಲ್ಲಿ. ಅವನು ಕೊಟ್ಬಿಟ್ಯಾ? ಆಗ ನನಗಿಲ್ವಾ? ಅವನು ಕೊಟ್ಟದ್ದು ಕೊಟ್ಟದ್ದೇ. ಇವತ್ತು ಕೆಲವರು, ನಮ್ಮ ದೇವರು ಕಾಪಿ ಮಾಡುವಂಥ ದೇವರಲ್ಲ, ಕಾಪಿ ಪೇಸ್ಟ್ ಗೊತ್ತಲ್ವ? ನಮ್ಮ ದೇವರು ಕಾಪಿ ಮಾಡುವಂಥದ್ದಲ್ಲ. ಒಬ್ಬ ಸೇವಕರು ಕೇಳಿದ್ರಂತೆ, ಪಾಲ್ ಯಾಂಗ್ ಚೋ ಎಂಬತಕ್ಕಂಥ ಸೇವಕರು, ಸೌತ್ ಕೊರಿಯಾ ದೇಶದ ಉಜ್ಜೀವನಿಗೆ ಕಾರಣರಾದಂಥ ಪಾಲ್ ಯಾಂಗ್ ಚೋ ಕೆಲವು ವರ್ಷಗಳಿಂದ ತೀರ್ಕೊಂಡ್ರು. ಅವರು 4 ಜನರೊಂದಿಗೆ ಅವರು ಪ್ರಯಾಣ ಸ್ಟಾರ್ಟ್ ಮಾಡಿದ್ರು. ಅವರು ಸಾಯುವಾಗ 10 ಲಕ್ಷ ಜನ ಅವ್ರು ಸೇರ್ಸಿದ್ರು. ಎಷ್ಟು ಜನ? 10 ಲಕ್ಷ ಜನರನ್ನ. ಇದನ್ನು ಪಾಲ್ ಯಾಂಗ್ ಚೋ ಅವರು ಸೇವೆ ಸ್ಟಾರ್ಟ್ ಮಾಡಿದಾಗ ಡಾಕ್ಟರ್ ಬಿಲ್ಲಿ ಗ್ರಹಂ ಕೇಳಿಸ್ಕೊಂಡಿದ್ದೀರಲ್ವ, ಪ್ರಪಂಚದಲ್ಲೇ ಶ್ರೇಷ್ಠ ಸುವಾರ್ಥಿಕರು ಅಂತ ಹೆಸರುಗೊಂಡಂಥವ್ರು, ಅವರು ಕೂಡ ಕೆಲವು ವರ್ಷಗಳಲ್ಲಿ ತೀರ್ಕೊಂಡ್ರು. ಅವ್ರು ಕೇಳಿದ್ರಂತೆ, ದೇವರೇ, ನನ್ನನ್ನು ಬಿಲ್ಲಿ ಗ್ರಹಂ ಥರ ಮಾಡು, ನಾನು
ನನ್ನನ್ನು. ಏನು ಕೇಳಿದ್ರು? ನನ್ನನ್ನು ಬಿಲಿಗ್ರಹಂ ಥರ ಮಾಡು. ದೇವರವ್ರಿಗೆ ಮಾತಾಡಿದ್ರಂತೆ, ಮಗನೇ ನನಗೊಬ್ಬ ಬಿಲಿಗ್ರಹಂ ಇದ್ದಾನೆ ಆಲ್ರೆಡಿ, ನನಗೊಬ್ಬ ಪಾಲ್ಯಂಗಿಚ್ಚು ಬೇಕು. ಯಾರು ಬೇಕು? ನನಗೆ ಪಾಲ್ಯಂಗಿಚ್ಚು ಬೇಕು. ನೀವು ಕೇಳ್ಬೋದು, ಪಾಸ್ಟ್ರೇ ದೇವರೇ ನನ್ನನ್ನು ಚಂದ್ರಪಾಸ್ ಅಂತೆ ಮಾಡು. ದೇವರು ಕಾಪಿ ಮಾಡೋದಕ್ಕೆ ಇಷ್ಟಪಡೋನಲ್ಲ. ನಮ್ಮ ದೇವರು ಸೃಷ್ಟಿ ಮಾಡಲಿಕ್ಕೆ ಇಷ್ಟಪಡೋ ದೇವರು. ನಾನು ಚಂದ್ರಪಾಸ್ ಆಗಿದ್ದರೆ ದೇವರಿಗೆ ನನಗೆ ನೀನು ಅಭಿ ಆಗಬೇಕು. ಅವ್ರದ್ದು ಕೆಲವು ಕಾರಣದಿಂದ ಕಾಪಿ ಮಾಡು, ಕಲಿ, ಬೆಳಿ, ಆದರೆ ನೀನೊಬ್ಬ ಚಂದ್ರವಾಗಿ ಬೇಡ. ಕಾರಣ ನನಗೊಬ್ಬ ಚಂದ್ರು ಇದ್ದಾನೆ ಆಲ್ರೆಡಿ. ಹಲ್ಲೆಲೂಯಾ. ನನಗೆ ಇನ್ನೊಬ್ಬ ಮಂಜು ಬೇಕು, ನನಗೆ ಇನ್ನೊಬ್ಬ ಮಹೇಶ್ ಬೇಕು, ನನಗೆ ಇನ್ನೊಬ್ಬ ರಮೇಶ್ ಬೇಕು. ನನ್ನ ದೇವರು ಸೃಷ್ಟಿ ಮಾಡುವವರೇ ಹೊರತು ಕಾಪಿ ಮಾಡುವವರಲ್ಲ. ಯಾರನ್ನು ನಾವು ಕಾಪಿ ಮಾಡೋದು ಬೇಡ. ಇವತ್ತು ನನ್ನ ದೇವರ ಮಾತುಗಳು ನೋಡ್ರಿ, ಅವರು ಕೊಟ್ಟಂಥ ಆಶೀರ್ವಾದ ನೀವು ಹೇಳಬೇಕು, ಈ ನಗರದಲ್ಲಿ ನನಗೆ ಸಿಕ್ಕ ಆಶೀರ್ವಾದ ಬೇರೆ ಯಾರಿಗೂ ಇಲ್ಲ. ಬಟ್ ನಾನು ಹೇಳ್ತೀನಿ, ನನ್ನ ಜೀವನದ ಅನುಭವ ಹೇಳ್ತೀನಿ, ಚಾಮರಾಜನಗರದಲ್ಲಿ ನನಗೆ ಕೊಟ್ಟಂಥ ಸೇವೆ ಇನ್ನು ಯಾರಿಗೂ ಕೊಟ್ಟಿಲ್ಲ. ನನಗೆ ಕೊಟ್ಟಂಥ ವಾಯ್ಸ್, ಸ್ವರ ಇನ್ನು ಯಾರಿಗೂ ಕೊಟ್ಟಿಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಕ್ಯಾಸೆಟ್ಗಳನ್ನ ಹಾಡಿ ಯೂಟ್ಯೂಬಲ್ಲಿ ಪಬ್ಲಿಷ್ ಆಗಿರ್ಬೋದು, ಫೇಮಸ್ ಆಗಿರ್ಬೋದು, ಬಟ್ ನನಗೆ ಕೊಟ್ಟಂಥ ವಾಯ್ಸ್ ಇನ್ನು ಯಾರಿಗೂ ಕೊಟ್ಟಿಲ್ಲ ದೇವರು. ಹಲ್ಲೆಲೂಯಾ. ಅದು ನನ್ನ ಹೆಮ್ಮೆ. ಕಾರಣ ನನ್ನ ದೇವರು ಸೃಷ್ಟಿ ಮಾಡುವುದನ್ನು, ಕಾಪಿ ಮಾಡುವನಲ್ಲ. ನೀವು ಕೇಳಿ, ಚಂದ್ರಪಾಶ ಥರ ಆಡಬೇಕು? ನೋ, ಬೇಡ. ಅವರಿಗಿಂತ ಇನ್ನೂ ಬೆಸ್ಟಾಗಿ ನಾನು ಆಡಬೇಕು, ಆಶೀರ್ವಾದ ಮಾಡೋ ಸಮಯ ಕೇಳ್ರಿ. ಹಲ್ಲೆಲೂಯಾ. ಕರ್ತರಿಗೆ ಮಹಿಮೆ ಆಗಲಿ. ಇವತ್ತು ಆಸಕ್ತಿಯಿಂದ ನೀವು ಕೇಳಿಸ್ಕೊಳ್ತಿರೋದಕ್ಕಾಗಿ ಸ್ತೋತ್ರ. ಬಟ್ 2-3 ವಚನದಿಂದ ಮುಂದೆ ನಾವು ಹೋಗೋಕ್ಕಾಗಲಿಲ್ಲ. ಒಂದು ವೈರಾಗ್ಯ ನನಗೆ ಬರಲಿ, ನಮಗಿರಲಿ. ನಾನು ದೇವರಿಂದ ಆಶೀರ್ವಾದದ ವರ್ಷ, ಪೋಸ್ಟ್ ಹಾಕಪ್ಪ ಅಲ್ಲಿ, ಆಶೀರ್ವಾದ ವರ್ಷದ ಹಾಕಿದ್ರ? ಆಶೀರ್ವಾದದ ವರ್ಷ. ದೇವರೇ, ಈ ಆಶೀರ್ವಾದ ವರ್ಷದಲ್ಲಿ ನಾನು ನಿಧಿಯಾಗಬೇಕು ಅಂದರೆ ಯಾಕೋಬನಂತೆ ನಾನು ಪ್ರಯಾಸ ಪಡಬೇಕು. ಮೊದಲು ಯಾಕೋಬನ ಯೋಗ್ಯತೆಗಳನ್ನು ನಾನು ಹೊಂದ್ಕೋಬೇಕು. ಎಲ್ಲರೂ 2 ಸಾರಿ ಅಪಹರಿಸಬೇಕು, 2 ಸಾರಿ ವಂಚಿಸಬೇಕು. ಆಗ ಮಾತ್ರ ನಾನು ಆಶೀರ್ವಾದ ಹೊಂದ್ತೀನಿ. ಆಮೇಲೆ ಅಪಹರಿಸೋದಕ್ಕೆ ಸಿದ್ಧವಾಗಿರೋಣ. ಈಗ ಮುಗಿಸೋದು ಐತಿದ್ದಾಗೆ ನಿಮ್ಮ ಮನೆ ಟೇಬಲ್ ಮೇಲೆ 2,000 ರೈತರು ಅಪಹರಿಸ್ಬಿಟ್ಟಾರೆ. ಯಾಕೋ ಅದೇ ಕೇಳ್ಕೊಬಂದು ಎತ್ಕ ಅಂತಾವೆ. ಅದನ್ನು ಅಪಹರಿಸ್ಲಿಕ್ಕೆ ಹೇಳಿಲ್ಲ, ಗಂಡನ ಜೇಬಿಂದ ಎತ್ಬಿಡು, ಅದನ್ನು ಹೇಳ್ತಿಲ್ಲ. ದೇವರ ಸಮ್ಮುಖದಲ್ಲಿ ಯಾವುದನ್ನು ಅಪಹರಿಸಲಿ, ನಾವು ಕಾದಿದ್ದು ಅಪಹರಿಸೋಣ. ನಾವು ಹೇಗಾದರೂ ಸರಿ ಈ ವರ್ಷದ ಅಂತರಲ್ಲಿ ಹೇಳಬೇಕು, ನಾನು ಯಾಕೋಬನಿಗೂ ಹೌದು, ಇಸ್ರಾಯೇಲನೂ ಹೌದು. ನಾವು ಹೇಳಬೇಕು ಅದನ್ನು. ಹಲ್ಲೆಲೂಯಾ. ಸಮಯ ಮುಗಿದಿರೋದ್ರಿಂದ ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೇನೆ. ಕರ್ತನು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ.